ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪರ್ವ ಟಿವಿ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ಶ್ರೀ ದ್ರೋಣಾಚಾರ್ಯ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ತೆ ಮಾ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ಗುರುಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳಿ ಗುರುಗಳ ಬಗ್ಗೆ ಅಂತ ಕೇಳಿದ್ದೆ. ನಂದು ಇವತ್ತೊಂದು ರಿಕ್ವೆಸ್ಟ್ಗಳಿದೆ, ಕ್ವಶನ್ಸ್ಗಳಿದೆ. ಅದ್ರ ಬಗ್ಗೆ ಕೂಡ ನೀವು ಆನ್ಸರ್ ಮಾಡಿ ನಮಗೆ ಇನ್ನಷ್ಟು ವಿಚಾರಗಳನ್ನ ಗುರುಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀವಿ. ಹಾಗಿದ್ರೆ ನನ್ನ ಮೊದಲನೇ ಪ್ರಶ್ನೆ, ಬುದ್ಧ ಅಂದರೆ ಯಾರು? ನೋಡಮ್ಮ, ಬುದ್ಧ ಅಂದರೆ ಪ್ರಬುದ್ಧ. ಈ ಜಗತ್ತಿನಲ್ಲಿ ಮಲಗಿದ್ದವ್ರನ್ನ ಎದ್ದೊಳಿಸೋದು ಕೂಡ ಬುದ್ಧ ಅಂತಲೇ ಅಂತಾರೆ. ಮಲಗಿದ್ದವನು ಎದ್ದಾಗ ಅವನಿಗೂ ಕೂಡ ಬುದ್ಧ ಅಂತಾರೆ, ಹಾಗೂ ಪ್ರಬುದ್ಧವಾಗಿರೋರ್ನು ಕೂಡ ಬುದ್ಧ ಅಂತಾರೆ. ಬುದ್ಧ ಅಂದರೆ ಪ್ರಬುದ್ಧತೆ ಹಾಗೂ ಅತೀವವಾದ ಜ್ಞಾನ. ಯಾರು ಸರ್ವವನ್ನು ಬಲ್ಲವರಾಗಿರ್ತಾರೋ ಅವನೇ ಬುದ್ಧ. ಹಾಗಾಗಿ ಈ ಬುದ್ಧ ಈ ಜಗತ್ತಿಗೆ ವಿಪಸ್ಸನಾ ಧ್ಯಾನವನ್ನು ಹೇಳಿಕೊಟ್ಟಂಥ ಮಹಾಗುರು. ಹಾಗಾಗಿ ಬುದ್ಧ ಅಂದರೆ ನಿಜವಾದ ವಿವೇಕಯುಳ್ಳ ಬುದ್ಧಿವಂತ ವ್ಯಕ್ತಿ ಅಂತ. ಒಂದು ವಿಚಾರ ಏನು ಅಂದರೆ, ತೇನಮಪಿ ನಾಂ ತೃಣಮಪಿ ನಚಲಂ ಅಂತ. ಅಂದರೆ ಈ ಜಗತ್ತನ್ನು ಒಂದೇ ಒಂದು ಸಣ್ಣ ಹುಲ್ಲು ಕಡ್ಡಿ ಅಲುಗಾಡಬೇಕಾದ್ರೂ ಕೂಡ ಆ ಭಗವಂತವ್ರ ಇಚ್ಛೆ ಇರಬೇಕು. ಹಾಗೆ ಆ ಭಗವಂತವರ ಇಚ್ಛೆ ಇದ್ದೇ ಇಂಥ ಗುರುಗಳು, ಮಹನೀಯರುಗಳು ಈ ನಮ್ಮ ಭರತಖಂಡದಲ್ಲಿ ಜನಿಸಿರೋದು. ಹಾಗಾಗಿ ಬುದ್ಧನ ಬಗ್ಗೆ ತಿಳ್ಕೋಬೇಕಾದ್ದು ಇಂದಿನ ಪೀಳಿಗೆಗೂ ಕೂಡ ತುಂಬ ಅವಶ್ಯಕ. ಗುರುಗಳೇ, ಮಹಾವೀರ ಹಾಗೆ ಬುದ್ಧ ಇಬ್ಬರು ಒಬ್ಬರೇನಾ ಅಥವಾ ಇವರಿಬ್ಬರಿಗೆ ವ್ಯತ್ಯಾಸ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಬುದ್ಧ ಹಾಗೂ ಮಹಾವೀರ ಇಬ್ಬರೂ ಒಬ್ಬರೇ ಅಲ್ಲ, ಇಬ್ಬರೂ ಬೇರೆ ಬೇರೆ. ಮಹಾವೀರ ಮೊದಲು ಜನಿಸಿದ್ರು, ಬುದ್ಧ ಮಹಾವೀರರ ನಂತರ ಜನಿಸಿದ್ರು. ಈ ಮಹಾವೀರರು ಕ್ರಿಸ್ತಪೂರ್ವದಲ್ಲಿ 1000 ಅಂದರೆ ಇನ್ನೂ ಕ್ರಿಸ್ತ ಹುಟ್ಟೋ ಮುನ್ನವೇ 540ನೇ ಕ್ರಿಸ್ತಪೂರ್ವ ಇಸ್ವಿಯಲ್ಲಿ ಮಹಾವೀರ ಜನಿಸಿದ್ರೆ 563ನೇ ಇಸ್ವಿನಲ್ಲಿ 13 ವರ್ಷಗಳ ನಂತರ ಬುದ್ಧನ ಜನನ ಆಗುತ್ತೆ. ಹಾಗಾಗಿ ಈ ಮಹಾವೀರರೇ ಬೇರೆ, ಈ ಬುದ್ಧರೇ ಬೇರೆ. ಗುರುಗಳೇ, ಹಾಗಿದ್ರೆ ಯೇಸು ಕೂಡ ಹುಟ್ಟಿದ್ದು ಬುದ್ಧನಿಗೆ ಮುಂಚೆನಾ? ಅದನ್ನು ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಮುಖ್ಯವಾಗಿ ಏನಂದರೆ, ಬುದ್ಧ ಹುಟ್ಟಿದ್ದು ಕ್ರಿಸ್ತ ಪೂರ್ವದಲ್ಲಿ. ಯೇಸು ಮೊದಲು ಹುಟ್ಟಲಿಲ್ಲ, ಮೊದಲು ಹುಟ್ಟಿದ್ದೇ ಬುದ್ಧ. ಹಾಗಾಗಿ ಅವರು ಕ್ರಿಸ್ತ ಪೂರ್ವದಲ್ಲಿ ಸುಮಾರು 563ನೇ ಕ್ರಿಸ್ತಪೂರ್ವದಲ್ಲಿ ಹುಟ್ಟಿದ್ದು. ಹಾಗಾಗಿ ಇವರು ಮೊದಲ ಪೂರ್ವಿಕರು. ಅದಾದ ನಂತರ ಬಂದಿದ್ದೇ ಯೇಸು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ಈ ಬುದ್ಧನಿಗಿಂತಲೂ ಪೂರ್ವಿಕರು ಯಾರು ಅಂತಂದರೆ ಮಹಾವೀರರು. ಆ ಮಹಾವೀರರ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಏನಂದರೆ, ಆ ಮಹಾವೀರರು 22ನೇ ತೀರ್ಥಂಕರಾಗಿ ಆಯ್ಕೆಯಾಗಿ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದಂಥವ್ರು. ಹಾಗಾಗಿ ಜೈನ ಮತ ಅಂದರೆ, ತೀರ್ಥಂಕರರು ಅಂದರೆ ಅದಕ್ಕೆ ಒಂದು ಅರ್ಥ ಇದೆ. ತೀರ್ಥಂಕರರು ಅಂದರೆ ತೀರ್ಥಂ ಕರೋತಿ ಇತಿ ಅಂತ. ಹಾಗಾಗಿ ಯಾರ ಪಾದಸ್ಪರ್ಶದಿಂದ ಆ ಸ್ಥಾನವೆಲ್ಲ ತೀರ್ಥಸ್ಥಾನವಾಗುವುದೋ ಅಂಥವರನ್ನು ತೀರ್ಥಂಕರರು ಅಂತಾರೆ. ಹಾಗೆ ಜೈನ ಮತವನ್ನು ಸ್ಥಾಪನೆ ಮಾಡಿದ್ದು ಮಹಾವೀರ ಅವರು. ಇನ್ನೂ ನಾವು ಹಿಂದೆ ಹೋಗಿ ನೋಡೋದಾದರೆ 22ನೇ ತೀರ್ಥಂಕರರು ಅವರು ದ್ವಾಪರಯುಗದ ಕಾಲದಲ್ಲಿ ಇದ್ದರು. ಹಾಗಾಗಿ ಅವರು ಕೂಡ ತುಂಬ ಹಳಬರು. ಅವರು ಕೂಡ ಅಹಿಂಸಾ ಧರ್ಮವನ್ನು ವಿಶ್ವಕ್ಕೆ ಸಾರ್ತಾ ಇದ್ದರು ಆಗಲೇ. ಇದು ಮಹಾವೀರರ ವಿಚಾರ. ಆದರೆ ಇನ್ನು ಬುದ್ಧರ ವಿಚಾರ ಅಂತ ಬಂದರೆ, ಬುದ್ಧ ಸರ್ವವ ಗೆದ್ದ ಅಂತ. ಮಹಾವೀರರು ಪಂಚತತ್ವಗಳನ್ನು ಬೋಧನೆ ಮಾಡ್ತಾರೆ. ಆ ಪಂಚತತ್ವಗಳು ಯಾವ್ಯಾವುದು ಅಂದರೆ, ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 5 ತತ್ವಗಳನ್ನು, ಪಂಚಸೂತ್ರಗಳನ್ನು ಕೊಡ್ತಾರೆ ಜಗತ್ತಿಗೆ. ಅವರೇ ಮೊದಲಿಗರು. ಅದಾದ ನಂತರ ಈ ಬುದ್ಧರು ಬರೋದು. ಈ ಪಂಚಸೂತ್ರಗಳ ಜೊತೆಗೆ ಮಹಾವೀರರಲ್ಲಿ ಎಷ್ಟು ತಪಶಕ್ತಿ ಇರುತ್ತೆ ಅಂದರೆ, ಅವರು ಕಾಲವನ್ನು ಅರಿಯುವಂಥ ಶಕ್ತಿಯನ್ನು ಹೊಂದಿದ್ರು ಮತ್ತು ಕಾಲಚಕ್ರವನ್ನು ಅರಿಯುವಂಥ ಶಕ್ತಿ ಹೊಂದಿದ್ರು. ಈ ಮಹಾವೀರರ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ.
ನೋಡಿ, ಮಹಾವೀರರು ಹೇಳಿರೋದೇನೆಂದರೆ, ಕಾಲಚಕ್ರ ಅದಕ್ಕೆ ಆದಿಯೂ ಇಲ್ಲ ಅಂತ್ಯಯೂ ಇಲ್ಲ ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನೋಡಿ, ಅರ್ಧ ಚಕ್ರದಲ್ಲಿ ಮಹಾವೀರರು ಹೇಳಿರೋದು, ಅರ್ಧ ಚಕ್ರವನ್ನು ಆರೋಹಣ ಅಂತ ಕರೀತಾರೆ. ಆ ಅರ್ಧ ಚಕ್ರದಲ್ಲಿ 24 ತೀರ್ಥಂಕರರು ಬರ್ತಾರೆ. ಇನ್ನು ಉಳಿದ ಅರ್ಧ ಚಕ್ರ ಏನಿದೆಯೋ ಅದನ್ನು ಅವರೋಹಣ ಅಂತ ಕರೀತಾರೆ. ಅದರಲ್ಲೂ ಕೂಡ 24 ತೀರ್ಥಂಕರರು ಬರ್ತಾರೆ. ಇವರ ಮುಖ್ಯ ಉದ್ದೇಶ ಏನು ಅಂದರೆ, ಎಲ್ಲರಿಗೂ ಕೂಡ ಅಹಿಂಸಾ ಮತವನ್ನು ಬೋಧನೆ ಕೊಡೋದು ಒಂದು, ಎರಡನೆಯದು ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಡುವುದು. ನೋಡಿ, ಮಲ್ಲಿ ಅಂತಂದರೆ ಆ ಮಾತೆ, ಮಲ್ಲಿ ಮಾತೆ ಅಂತಂದರೆ ಅವರಲ್ಲಿ ಮಲ್ಲಿಕಾ ಅಂತ ಹೇಳಿ ಕರೀತಾರೆ. ಅವರನ್ನು 16ನೇ ಲೋಕವಾದ ಸ್ವರ್ಗಲೋಕವನ್ನು ಪಡೆದಂಥವ್ರು ಅನ್ನೋ ಕಾರಣಕ್ಕೆ ಹೇಳ್ತಾರೆ. ನೋಡಿ, ನಮ್ಮ ಗರುಡ ಪುರಾಣದಲ್ಲೂ ಉಲ್ಲೇಖ ಇರೋದೇನೆಂದರೆ, ಸಾವಿನ ನಂತರ 16 ಲೋಕಗಳನ್ನು ದಾಟಿ ಹೋಗಬೇಕಾಗತ್ತೆ ಪ್ರತಿಯೊಬ್ಬ ಮನುಷ್ಯನ ಆತ್ಮಗಳು ಸ್ವರ್ಗಲೋಕವನ್ನು ತಲುಪಬೇಕು ಅಂದರೆ ಅಂತ. ಹಾಗೆ ಮೊದಲ ಲೋಕ ಪಿಶಾಚ ಲೋಕ, ಎರಡನೇದು ಪ್ರೇತಲೋಕ, ಹಾಗೆ ಮೂರನೇದು ಪಿತೃಲೋಕ, ಹೀಗೆ ಹಲವಾರು ಲೋಕಗಳಿದೆ. ಹೀಗೆ ಆ ಎಲ್ಲ ಲೋಕಗಳನ್ನು ದಾಟಿ ಸ್ವರ್ಗಲೋಕಕ್ಕೆ ತೆರಳೋರು ಈ ಮಲ್ಲಿಕಾ ದೇವಿ. ಹಾಗಾಗಿ ಈ ತೀರ್ಥಂಕರರ ಉದ್ದೇಶ ಏನು ಅಂದರೆ, ಅಹಿಂಸಾ ಮತ ಧರ್ಮ ಪ್ರಚಾರವನ್ನು ಮಾಡಿ, ಈಗ ನಾವು ಹೇಳಿದ್ವಲ್ಲ, ಅವರು ಕಾಲಚಕ್ರದ ಮಹತ್ವವನ್ನು ಕೂಡ ಹೇಳ್ಕೊಟ್ರು. ಹೇಗೆ ಹೇಳ್ಕೊಟ್ರು? ಅರ್ಧ ಚಕ್ರದಲ್ಲಿ ನಾವು ಹೇಳ್ದು ಆರೋಹಣ ಅಂಥೇಳಿ ಅರ್ಧ ಚಕ್ರ, ಇನ್ನರ್ಧ ಚಕ್ರ ಅವರೋಹಣ ಅಂತ. ಹೀಗೆ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಇನ್ನೂ ಸರಳವಾಗಿ ಹೇಳ್ತೀವಿ, ನೀವೆಲ್ಲ ಇನ್ಫಿನಿಟಿ ನೋಡಿದ್ದೀರಾ. ಇನ್ಫಿನಿಟಿ ಅಂದರೆ 8 ಸಿಂಬಲ್ಲು. ಆ ಅರ್ಧ ಭಾಗ ಹೀಗೆ ಸೇರಿದ್ರೆ 8 ಆಗುತ್ತೆ. ಆ 8 ಇನ್ಫೈನೈಟ್ ಆಗಿರುತ್ತೆ. ಅದನ್ನು ಇನ್ಫೈನೈಟ್ ಅಂತೇಳಿ ಹೇಳ್ತಾರೆ. ಅದಕ್ಕೆ ಆದಿ ಹಾಗೂ ಅಂತ್ಯ ಎರಡೂ ಇಲ್ಲ. ನಮ್ಮ ಓಂಕಾರವನ್ನು ಕೂಡ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಕೂಡ ಆದ್ಯಂತರಹಿತವೇ, ಅದೇ ಶಿವತತ್ವ. ಹಾಗೆ ತೀರ್ಥಂಕರರೆಲ್ಲ ಯಾರು ಅಂದರೆ, ಶ್ರೀಮನ್ ಮಹಾವಿಷ್ಣುವಿನ ಪೀಠವನ್ನು ಅಲಂಕರಿಸುವಂತಹ ಮಹಾನ್ ತಪಸ್ವಿಗಳು ಹಾಗೂ ಗುರುಗಳು. ಇದು ಮಹಾವೀರರ ಬಗ್ಗೆ ಒಂದು ಕಡೆ. ಆದರೆ ಇನ್ನು ಬುದ್ಧನ ಬಗ್ಗೆ ಅಂತ ಬಂದಾಗ, ಬುದ್ಧರು ಅವರು ಅಹಿಂಸೋ ಪರಮಧರ್ಮ ಅಂಥೇಳಿ ಅದೇ ತತ್ವವನ್ನು ಬೋಧನೆ ಕೊಟ್ಟಿದ್ದರೂ ಕೂಡ ಇವರ ಮುಂದುವರಿದ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಬುದ್ಧ. ಹೇಗೆ? ಇವರು ಪಂಚಸೂತ್ರಗಳನ್ನು ಕೊಟ್ಟರೆ, ಈ ಬುದ್ಧರು ಅಷ್ಟಾಂಗ ಸೂತ್ರಗಳನ್ನೇ ಕೊಟ್ಬಿಡ್ತಾರೆ. ಅದೇನೇನು ಅಂತ ಮುಂದೆ ನಾವು ತಿಳಿಸ್ಕೊಡ್ತೀವಿ. ನೋಡಿ, ಈ ಅಷ್ಟಾಂಗ ಸೂತ್ರಗಳು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಹಾಗೂ ಧಾರಣ, ಧ್ಯಾನ, ಸಮಾಧಿ ಎಂಬ ಅಷ್ಟಾಂಗ ಯೋಗಗಳನ್ನು ಕೊಡ್ತಾರೆ ಭಗವಾನ್ ಬುದ್ಧ ಅವರು. ಇದು ಬುದ್ಧರ ವಿಚಾರ. ಇನ್ನು ಯೇಸು ಹುಟ್ಟಿದ್ದು ಇವರಿಬ್ಬರ ನಂತರ. ಹಾಗಾಗಿ ಪೂರ್ವಿಕರು ಯಾರು ಅಂದರೆ ಮಹಾವೀರ ಮತ್ತು ಬುದ್ಧಮ್ಮ. ಹಾಗೆ ಬುದ್ಧ ಹಾಗೆ ಯೇಸು ಇಬ್ಬರದ್ದು ತತ್ವಗಳನ್ನ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತ ತಿಳಿಸ್ಕೊಡ್ತೀವಮ್ಮ. ಬುದ್ಧನ ತತ್ವಗಳು, ಯೇಸುವಿನ ತತ್ವಗಳು ಹೆಚ್ಚು ಕಮ್ಮಿ ಒಂದೇ ರೀತಿ ಇರುತ್ತೆ. ಬುದ್ಧ ಅಹಿಂಸೋ ಪರಮಧರ್ಮ ಅಂಥೇಳಿ ಹೇಳಿದ್ರು. ಅದೇ ಯೇಸು ಆ ಧರ್ಮದ ಜೊತೆಗೆ ಪ್ರೀತಿಯನ್ನು ಕೂಡ ಸಾರಿದ್ರು. ಅದರಲ್ಲಿ ಮುಖ್ಯವಾಗಿ 5 ತತ್ವಗಳನ್ನು ಕೂಡ, ಈಗಾಗಲೇ ಬುದ್ಧನ ತತ್ವಗಳನ್ನು ಹಿಂದೆಯೇ ನಾವು ಹೇಳಿದ್ದೀವಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಯೇಸುವಿನ ತತ್ವ ಅಂತ ಬಂದಾಗ, ಯೇಸು ಮುಖ್ಯವಾಗಿ 5 ತತ್ವಗಳನ್ನು ಸಾರ್ತಾರೆ. ಮೊದಲನೇದು ದೇವರನ್ನು ಪ್ರೀತಿಸು, ದೇವರನ್ನು ನಂಬು ಮೊದಲು ಅಂಥೇಳಿ ಮೊದಲನೇ ತತ್ವನ ಸಾರ್ತಾರೆ. ಎರಡನೇದು ಎಲ್ಲರನ್ನೂ ಸರಿಸಮಾನವಾಗಿ ಕಾಣು ಅಂಥೇಳಿ ಹೇಳ್ತಾರೆ, ಎರಡನೇ ತತ್ವ. ಇನ್ನು ಮೂರನೇದು ಎಲ್ಲರನ್ನೂ ಪ್ರೀತಿಸು ಅಂತ ಹೇಳಿ ಹೇಳ್ತಾರೆ. ಮತ್ತು ನಾಲ್ಕನೇದು ಕರುಣೆಯನ್ನಿಟ್ಟುಕೋ ಎಲ್ಲರಲ್ಲೂ ಅಂಥೇಳಿ ಹೇಳ್ತಾರೆ. ಇನ್ನು ಕೊನೆಯದು 5ನೇದು ಶಾಂತಚಿತ್ತ ಸ್ವಭಾವದಿಂದ ಎಲ್ಲರನ್ನು ಕ್ಷಮಿಸಿಬಿಡು ಅಂತ. ಇದು ಯೇಸು ಕೊಟ್ಟಂಥ 5 ಸೂತ್ರಗಳು, 5 ಮಹಾನ್ ತತ್ವಗಳು. ನೋಡಿ, ವಿಪರ್ಯಾಸ ಏನು ಅಂದರೆ, ಯೇಸು ಕೊನೆಯದಾಗಿ ಹೋಗುವಾಗ ಹೇಳಿದಂಥ ಮಾತೇನು ಅಂದರೆ, ಅವರನ್ನು ಶಿಲುಬೆಗೆ ಏರಿಸ್ತಾರೆ. ಮೊಳೆಗಳನ್ನು ಕೈಗಳಿಗೆ ಹೊಡೆದು ಎಲ್ಲ ದೇಹದ ಅಂಗಾಂಗಗಳಿಗೆ ಬಾಸುಂಡೆ ಬರೋ ಥರ ಹೊಡೆದಿದ್ರೂ ಕೂಡ, ಭಗವಂತ
ಇವರು ಯಾರು ಕೂಡ ತಮಗೆ ಏನು ಅರಿವಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರನ್ನು ಕ್ಷಮಿಸ್ಬಿಡಿ ಅಂಥೇಳಿ. ನೋಡಿ, ನಮ್ಮ ಹಿಂದೂ ತತ್ವದಲ್ಲೂ ಕೂಡ ಇದನ್ನೇ ಹೇಳೋದು. ಏನಂತ ಅಂದರೆ, ಯಾರು ನಿಜವಾದ ಸಹಾಯ ಅಂದ್ರೇನು ಗೊತ್ತಾ, ನಿಜವಾದ ಒಳ್ಳೆತನ ಅಂದ್ರೇನು ಗೊತ್ತಾ? ನಿಜವಾದ ಒಳ್ಳೆತನ ಏನು ಅಂದರೆ, ಈಗ ನಿಮಗೆ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಅಂಥವ್ರಿಗೆ ನೀವು ಸಹಾಯ ಮಾಡಿದ್ರೆ ಅದಲ್ಲ ಒಳ್ಳೆತನ. ಯಾರು ನಿಮ್ಮನ್ನು ದ್ವೇಷಿಸ್ತಾರೋ ಅವ್ರಿಗೂ ಕೂಡ ನೀವು ಒಳ್ಳೆಯದನ್ನು ಹಾರೈಸಿ ಸಹಾಯ ಮಾಡ್ತಿರಲ್ಲ, ಅದು ನಿಜವಾದ ಒಳ್ಳೆತನ. ಹಾಗಾಗಿ ಇದು ಯೇಸುವಿನ ನಿಜ ತತ್ವ. ಈ ತತ್ವವನ್ನು ಇಟ್ಕೊಂಡ್ರೆ ಜಗತ್ತಿನಲ್ಲಿ ಅವರು ನಿಜವಾಗ್ಲೂ ಒಳ್ಳೆಯವರು ಅನ್ಸ್ಕೋತಾರೆ ದೇವರ ದೃಷ್ಟಿಯಲ್ಲಿ. ಗುರುಗಳೇ, ಶಂಕರಾಚಾರ್ಯರ ಜಯಂತಿ ಬರ್ತಾ ಇದೆ. ಹಾಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವರು ಎಷ್ಟೊಂದು ತತ್ವಗಳನ್ನ ಹೇಳ್ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಮುಖ್ಯವಾಗಿ ಏನು ಅಂದರೆ, ಯೇಸು ಕ್ರಿಸ್ತನ ನಂತರ ಬಂದಂಥವ್ರು ಇವರೆಲ್ಲ ಯಾರು? ಮೊದಲನೇದಾಗಿ ಶಂಕರಾಚಾರ್ಯರು, ಆದಿಗುರು ಶಂಕರಾಚಾರ್ಯರು, ಆಮೇಲೆ ರಾಮಾನುಜಾಚಾರ್ಯರು, ಆಮೇಲೆ ಮಧ್ವಾಚಾರ್ಯರು ಬರ್ತಾರೆ. ನೋಡಮ್ಮ, ಈ ಶಂಕರಾಚಾರ್ಯರು ಬಂದು 788ನೇ ಕ್ರಿಸ್ತ ಶಕದಲ್ಲಿ ಜನನ ಆಗುತ್ತೆ ಅವ್ರದ್ದು. ಅವರು ಅದ್ವೈತ ಮತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಶಂಕರಾಚಾರ್ಯರು. ಅವರನ್ನು ಆದಿಗುರು ಅಂತ ಕರೀತಾರೆ. ಅದ್ವೈತ ಮತ ಅಂತಂದರೆ ದ್ವೈತವಲ್ಲದ್ದು, ಅಂದರೆ ದೇವರು ಹಾಗೂ ನಾನು, ಅಂದರೆ ದೇವರು ಮತ್ತು ಜೀವರು ಅಂತಾರೆ ಅದನ್ನು. ದೇವರು ಮತ್ತು ಜಿತ್ ಅಂತ ಹೇಳ್ತಾರೆ. ಹಾಗಾಗಿ ಆ ದೇವರು ಅಂದರೆ ಬ್ರಹ್ಮ ಮತ್ತು ಜಿತ್ ಇಬ್ಬರೂ ಕೂಡ ಒಂದೇ, ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವವನ್ನು ಪ್ರತಿಪಾದನೆ ಮಾಡಿದಂಥವರು ಈ ಶಂಕರಾಚಾರ್ಯರು. ಹಾಗಾಗಿ ಇದು ಅವರ ಪರಮ ತತ್ವ ಅವ್ರದ್ದು. ಇನ್ನು ಈ ರಾಮಾನುಜಾಚಾರ್ಯರು ಅಂತ ಬಂದಾಗ ಸುಮಾರು 1017ನೇ ಇಸ್ವಿಯಲ್ಲಿ ರಾಮಾನುಜಾಚಾರ್ಯರ ಜನನ ಆಗುತ್ತೆ. ಅಲ್ಲಿಗೆ ಎಷ್ಟು ಕಾಲ ಅಂದರೆ ಅರೌಂಡ್ ಒಂದು 200 ವರ್ಷ, 229 ವರ್ಷಗಳು ಇಬ್ಬರಿಗೂ ಕೂಡ ವ್ಯತ್ಯಾಸ. 229 ವರ್ಷಗಳ ನಂತರ ಈ ರಾಮಾನುಜಾಚಾರ್ಯರು ಪ್ರಸ್ತುತಿಗೆ ಬರ್ತಾರೆ, ಜನನ ಆಗುತ್ತೆ ಅವ್ರದ್ದು. ಅವರು ಬಂದು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ವಿಶಿಷ್ಟ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ವಿಶೇಷವಾದ ಸಿದ್ಧಾಂತ ಅಂತ. ವಿಶೇಷವಾದ ಸಿದ್ಧಾಂತ ಅಂದರೆ ಇವರೇನು ಆದಿಗುರು ಶಂಕರಾಚಾರ್ಯರು ಹೇಳಿದ್ರು, ಬ್ರಹ್ಮ ಹಾಗೂ ಜಿತ್ ಅಂತ ಎರಡನ್ನು ಹೇಳಿದ್ರು, ಅದನ್ನು ಜೀವರು ಅಂತಾರೆ, ಜಿತ್ ಅಂತಾರೆ. ಬ್ರಹ್ಮ ಹಾಗೂ ಜೀವರು ಕೂಡ ಇಬ್ಬರು ಕೂಡ ಬೇರೆ ಬೇರೆ ಅಂತ ಹೇಳಿದರು. ಇವರು ವಿಶಿಷ್ಟಾದ್ವೈತದಲ್ಲಿ ಏನು ಹೇಳ್ತಾರೆ ಅಂದರೆ, ಬ್ರಹ್ಮ ಜಿತ್ ಇಬ್ಬರೇ ಅಲ್ಲ, ಅಜಿತ್ ಅಂತ ಮೂರನೇವರು ಇದ್ದಾರೆ ಅಂಥೇಳಿ ಹೇಳ್ತಾರೆ. ಹಾಗೆ ಆ ಬ್ರಹ್ಮ ಬೇರೆ, ಜಿತ್ ಬೇರೆ, ಅಜಿತ್ ಬೇರೆ ಅಂಥೇಳಿ. ಅಂದರೆ ಬ್ರಹ್ಮ ಅಂದರೆ ಪರಮಾತ್ಮ, ಜಿತ್ ಅಂದರೆ ಜೀವಾತ್ಮ, ನಮ್ಮ ಆತ್ಮ. ಹಾಗೆ ಅಜಿತ್ ಅಂದರೆ ಅಸ್ತಿತ್ವದಲ್ಲಿ ಇಲ್ಲದನ್ನು ನಾವು ಜಿತ್ ಅಂತ ಕರೆದ್ರೆ, ಅಸ್ತಿತ್ವದಲ್ಲಿ ಇರುವುದನ್ನು, ಜಡವಸ್ತುವನ್ನು ಅಜಿತ್ ಅಂತ ಕರಿತೀವಿ ನಾವು. ಹಾಗೆ ಅಜಿತ್ ಅಂದರೆ ಏನೂ ಅಲ್ಲ, ಅದು ನಮ್ಮ ಈ ಕಾಯ. ಹಾಗೆ ಈ ಕಾಯಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ, ಈ ಆತ್ಮಕ್ಕೂ ಪರಮಾತ್ಮರಿಗೂ ಸಂಬಂಧವಿಲ್ಲ. ಇವರೆಲ್ಲರೂ ವಿಶೇಷವಾದವರೇ, ಇವರೆಲ್ಲರೂ ಬೇರೆ ಬೇರೆ ಅನ್ನೋ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದು ರಾಮಾನುಜಾಚಾರ್ಯರು. ಇನ್ನು ಈ ರಾಮಾನುಜಾಚಾರ್ಯರು ಇನ್ನೂ ಒಂದು ಮನುಕುಲಕ್ಕೆ ನೀಡಿದಂಥ ಸಹಾಯ ಏನು ಅಂದರೆ, ಗುರುಮಂತ್ರ ಅಂತ ಅಂದರೆ ಆಗೆಲ್ಲ ತುಂಬ ಕಷ್ಟ ಪಡ್ಕೊಳ್ಳೋದು. ಹೇಗೆ ಅಂದರೆ, ಬಲವಂತವಾಗಿ ಯಾರೋ ಬಂದು ಗುರುಗಳೇ ನನಗೆ ಮಂತ್ರೋಪದೇಶ ಕೊಡಿ, ನನಗೆ ಬ್ರಹ್ಮಜ್ಞಾನ ಕೊಡಿ ಅಂತ ಅಂದ್ಬಿಟ್ರೆ ಅವ್ರಿಗೇನು ಬಲವಂತವಾಗಿ ಕೊಡೋರು ಗುರುಗಳು. ಅವಾಗೆಲ್ಲ ಆ ಥರ ಬಲವಂತವಾಗಿ ಏನಾದ್ರು ಮಂತ್ರ ಹೇಳ್ಕೊಟ್ರೆ ಅದು ಗುರು ಮಂತ್ರ ಆಗೋದಿಲ್ಲ, ಅದು ಬಲವಂತದ ಮಂತ್ರ ಆಗುತ್ತೆ. ಆಗ ತಪಸ್ಸು ಸಿದ್ಧಿಸಲ್ಲ. ಹಾಗೆ ಯಾವುದನ್ನು ಸ್ವಇಚ್ಛೆಯಿಂದ ಗುರುಗಳು ಕೊಡ್ತಾರಲ್ಲ, ಅಪ್ಪ ಈತ ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರವಂತ, ನಿಜವಾಗ್ಲೂ ಈತ ತಪಸ್ವಿ ಆಗ್ತಾನೆ ಅಂತ ಯಾವುದನ್ನು ಮೆಚ್ಚಿ ಕೊಡ್ತಾರಲ್ಲ ಗುರುಗಳು, ಅದು ಗುರುಮಂತ್ರ ಆಗುತ್ತೆ. ಆ ಗುರುಮಂತ್ರಕ್ಕೆ ಸಿದ್ಧಿಗಳು ಸಿಗುತ್ತೆ, ತಪಸ್ವಿಯಾಗಿ ಅವರು ಮೆರೀತಾರೆ, ಗುರು ಆಗ್ತಾರೆ. ಹಾಗೆ
ಆ ರೀತಿಯ ಮಂತ್ರಗಳನ್ನು ರಾಮಾನುಜಾಚಾರ್ಯರಿಗೆ ಅವ್ರ ಗುರುಗಳು ಕೊಡ್ತಾರೆ. ಆದರೆ ಅವರು ಎಂಥ ಒಂದು ವಿಶಾಲ ಹೃದಯದವರು ಅಂತಂದರೆ, ಈ ರಾಮಾನುಜಾಚಾರ್ಯರು ಏನಂತಾರೆ ಅಂತಂದರೆ, ನಾನೊಬ್ಬ ಸ್ವರ್ಗವಾಸಿ ಆದರೆ ಏನಂತೆ ಗುರುಗಳೇ, ನನಗದಿಷ್ಟ ಇಲ್ಲ. ನನ್ನ ಇಡೀ ಪ್ರಪಂಚದಲ್ಲಿರೋರೆಲ್ಲರೂ, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ನನ್ನ ಜೊತೆ ಸ್ವರ್ಗಕ್ಕೆ ಬರಬೇಕು. ನಾನು ಹೋಗಲಿಲ್ಲ ಅಂದರೆ ಪರವಾಗಿಲ್ಲ, ಈ ಗುರುಮಂತ್ರವನ್ನು ವಿಶ್ವಕ್ಕೆ ಸಾರ್ತೀನಿ ಅಂತಾರೆ. ಅಯ್ಯೋಯ್ಯೋ, ತಪ್ಪು ತಪ್ಪು ರಾಮಾನುಜ, ಸಾರಕ್ಕೆ ಹೋಗಬೇಡ, ಗುರುಮಂತ್ರ ಏನಿದ್ರು ನಿನಗೆ ಮಾತ್ರ ಅಂತೇಳಿ ಹೇಳ್ತಾರೆ. ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಗುರುಗಳೇ, ನಾನು ಇದನ್ನೆಲ್ಲರಿಗೂ ಉಪದೇಶ ಮಾಡ್ತೀನಿ ಅಂಥೇಳಿ ಆ ದೇವಾಲಯದ ದೇವರ ಗುಡಿಯ ಗೋಪುರದ ಶಿಖರ ತುತ್ತದ ತುದಿಗೆ ಹೋಗಿ ಅಲ್ಲಿ ಓಂ ನಮೋ ನಾರಾಯಣಾಯ ಅಂಥೇಳಿ ಗುರುಗಳು ಕೊಟ್ಟಂಥ ಗುರುಮಂತ್ರವನ್ನು ಜೋರಾಗಿ ಉಚ್ಚಾರ ಮಾಡಿ ಇಡೀ ಊರಿಗೆ ಕೇಳಿಸುವಂತೆ ಮಾಡ್ತಾರೆ. ಅದು ವಿಶಾಲವಾದ ಹೃದಯ. ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ. ಇದನ್ನೇ ಯೇಸು ಮಾಡಿದ್ದು. ಏನಂದರೆ, ಯಾರು ಎಲ್ಲರಿಗೂ ಸಹಾಯ ಮಾಡಬೇಕು, ಎಲ್ಲರಿಗೂ ಕರುಣೆ ತೋರಿಸ್ಬೇಕು, ಎಲ್ಲರಿಗೂ ಪ್ರೀತಿ ತೋರಿಸ್ಬೇಕು. ನೋಡಮ್ಮ, ಯುಗ ಯುಗಗಳಲ್ಲಿ ಈ ಥರ ಮಹನೀಯರುಗಳು ಶತಮಾನಗಳಿಗೊಮ್ಮೆ ಹುಟ್ಟೋದ್ರಿಂದಲೇ ನಮ್ಮ ಭೂಲೋಕ ಸುಭಿಕ್ಷವಾಗಿದ್ದು ಇವತ್ತು ನಾವು ಜೀವಂತವಾಗಿರೋದು. ಹಾಗೆ ಇನ್ನು ಇದು ರಾಮಾನುಜಾಚಾರ್ಯರ ಬಗ್ಗೆ. ಇನ್ನು ಅವರ ಕಾಲ ನಂತರ 1238ನೇ ಇಸ್ವಿಯಲ್ಲಿ ಈ ಮಾಧ್ವಾಚಾರ್ಯರ ಜನನ ಆಗುತ್ತೆ. ಅಂದರೆ ಎಷ್ಟು ವರ್ಷ ಡಿಫ್ರೆನ್ಸು? ಸುಮಾರು ಅರೌಂಡು 221 ವರ್ಷ ಡಿಫ್ರೆನ್ಸ್ ಬರುತ್ತೆ. ನೋಡಿ, ಈ ವಿಪರ್ಯಾಸ ಹೇಗೆ ಅಂದರೆ, ಶಂಕರಾಚಾರ್ಯರ ನಂತರ ಈ ರಾಮಾನುಜಾಚಾರ್ಯರು ಹುಟ್ಟಿದ್ದು 229 ವರ್ಷಗಳ ನಂತರ. ಅದಾಗಿ 200 ವರ್ಷಗಳ ನಂತರ ಮತ್ತೊಬ್ಬ ಶತಮಾನದ ಯುಗ ಪುರುಷ ಬರ್ತಾರೆ, ಅವರೇ ಮಾಧ್ವಾಚಾರ್ಯರು. ಅದು 221. ಅಲ್ಲಿ ಕಾಮನ್ ಆಗಿರೋದು ಏನು ಅಂದರೆ 220 ವರ್ಷ. ಇದು ದೈವ ಸೃಷ್ಟಿ. ಅದಕ್ಕೆ ನಾವು ಹೇಳಿದ್ದು ಏನಂತ ಅಂದರೆ, ತೇನಮಪಿ ನಾಂ ತೃಣಮಪಿ ನ ಚಲಂ ಅಂತ. ಅಂದರೆ ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಕಡಲ್ಲ. ಮುಂಚೆನೇ ಎಲ್ಲ ರಚನೆ ಆಗಿದೆ. ಇಂಥ ಗುರುಗಳು ಬರಬೇಕು, ಹುಟ್ಟಬೇಕು, ಹಾಗೂ ಬೆಟರ್ ಮಾಡಬೇಕು ಎಲ್ಲರೂ ಕೂಡ ಅಂತ. ಇವರೆಲ್ಲ ಏನು ಅಂದರೆ ಸಹಾಯ ಮಾಡೋಕ್ಕೆ ಅವರು ಉದ್ದೇಶ ನೋಡ್ಬೇಕು ನಾವು ಯಾವಾಗಲೂ ಕೂಡ. ಇಲ್ಲಿ ಭಿನ್ನ ಆಗಿದೆಯಲ್ಲ, ಅವ್ರದ್ದು ಭಿನ್ನ ಇವ್ರ ಭಿನ್ನ ಅಂದ್ಕೊಳ್ಳೋದಕ್ಕಿಂತ ಕೂಡ ಗುರುಗಳು ಬೆಟರ್ ಮಾಡೋಕ್ಕೆ ಹೋಗಿದ್ದಾರೆ ಎಲ್ಲರನ್ನೂ ಕೂಡ. ಅದು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಜನ್ಮದಲ್ಲಿ ಅವ್ರು ಬಂದಿರ್ಬೋದು. ಹಾಗೆ ಇದು ಮಾಧ್ವಾಚಾರ್ಯರು ಜನನ ಆದಂಥ ಇಸ್ವಿ. ನೋಡಿ, ಈ ಮಾಧ್ವಾಚಾರ್ಯರು ಆ 200 ವರ್ಷಗಳ ನಂತರ ಹುಟ್ಟಿದ ಮೇಲೆ ಈ ಮಾಧ್ವಾಚಾರ್ಯರು ದ್ವೈತ ಮತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ದ್ವೈತ ಮತ ಸಿದ್ಧಾಂತ ಅಂದರೆ ಏನು ಅಂದರೆ, ದೇವರು ಹಾಗೂ ಅಂದರೆ ಬ್ರಹ್ಮ ಮತ್ತು ಜಿತ್ ಅಂತ ಏನು ಹೇಳಿದ್ರು ಶಂಕರಾಚಾರ್ಯರು, ಅದನ್ನು ವಿರುದ್ಧವಾಗಿ ದ್ವೈತ ಅಂತ ಹೇಳ್ತಾರೆ. ದ್ವೈತ ಮತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಅದ್ವೈತ ಮಾಡಿದ್ರು, ಇವರು ದ್ವೈತ ಮಾಡಿದ್ರು. ದ್ವೈತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲ, ಜೀವರು ಹಾಗೂ ದೇವರು, ಬ್ರಹ್ಮಾತ್ಮ ಹಾಗೂ ಜೀವಾತ್ಮ ಇಬ್ಬರು ಕೂಡ ಬೇರೆ ಬೇರೆ, ಒಂದೇ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಂದೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ದೇವರು ಮಾಡೋದನ್ನು ಮಾನವ ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಆ ಸತ್ಯವನ್ನು ಅರ್ಥ ಮಾಡ್ಕೋತಾರೆ. ಹಾಗಾಗಿ ದ್ವೈತ ಮತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಯಾರು? ಮಾಧ್ವಾಚಾರ್ಯರು. ಈ ಮಾಧ್ವಾಚಾರ್ಯರು ಕೂಡ ಅದರಲ್ಲಿ ತುಂಬ ಪರಿಣತಿಯನ್ನು ಹೊಂದಿ ಆ ಕೃತಿಗಳನ್ನೆಲ್ಲ ಕೊಡ್ತಾರೆ ವಿಶ್ವಕ್ಕೆ ಕೊಡುಗೆಯಾಗಿ. ಹಾಗಾಗಿ ಇದಿಷ್ಟು ಈ ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಆನಂತರ ಬರುವಂತಹ ಈ ಮಾಧ್ವಾಚಾರ್ಯರಿರ್ಬೋದು, ಈ ಶತಮಾನದ ಪುರುಷಗಳ ಆ ಗುರುಗಳ ಕಥನ ಇದು. ಹಾಗಾಗಿ ಇದು ಅವರ ತತ್ವಗಳು, ದ್ವೈತ, ವಿಶಿಷ್ಟಾದ್ವೈತ ಹಾಗೂ ಅದ್ವೈತ ಸಿದ್ಧಾಂತಗಳು. ಧನ್ಯವಾದಗಳು ಗುರುಗಳೇ. ಹಾಗೆ ಗುರು ರಾಘವೇಂದ್ರ ಸ್ವಾಮಿ, ವೀರ ಬ್ರಹ್ಮೇಂದ್ರ ಸ್ವಾಮಿ, ಹಾಗೆ ಕೈವಾರ ತಾತಯ್ಯನವರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಗುರುಗಳೇ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ನೋಡಮ್ಮ, ಮುಖ್ಯವಾಗಿ ಮೊದಲು ಜನಿಸಿದವರು ಯಾರು ಅಂದರೆ, ಈ 3 ಜನಗಳಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. 1595ನೇ ಇಸ್ವಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಜನನ ಆಗುತ್ತೆ. ಅವರು ಏನು ಮಾಧ್ವಾಚಾರ್ಯರ ದ್ವೈತ ಮತ ಸಿದ್ಧಾಂತ ಇತ್ತೋ ಅದನ್ನೇ ಇವರು ಕೂಡ ಪಾಲನೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈ ಗುರು ರಾಘವೇಂದ್ರ ಸ್ವಾಮಿಯವರು
ಸುಮಾರು 15ನೇ ಶತಮಾನದಲ್ಲಿ ಅವರು ಹುಟ್ಟುತ್ತಾರೆ. ಇನ್ನು 16ನೇ ಶತಮಾನ ಅಂತ ಬಂದಾಗ 1608ನೇ ಇಸ್ವಿನಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಜನನ ಆಗುತ್ತೆ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ತತ್ವಗಳನ್ನು ಹೊಂದಿ ತಪಸ್ವಿಯಾಗಿ 3 ದೇವರುಗಳನ್ನು ಒಲಿಸಿಕೊಳ್ತಾರೆ. ಮಹಾನ್ ಶಕ್ತಿ ಪುರುಷರು ಅವರು. ಹಾಗಾಗಿ ಅವರು ಅವರ ಗುರು ರಾಘವೇಂದ್ರ ಸ್ವಾಮಿಯವರ ನಂತರ 15ನೇ ಶತಮಾನದ ನಂತರ 16ನೇ ಶತಮಾನದಲ್ಲಿ ಜನನವನ್ನು ತಾಳ್ತಾರೆ. ಇನ್ನು ನಾವು ನೋಡೋದಾದರೆ ಕೈವಾರ ತಾತಯ್ಯನವರು, ಅವರು ಕೂಡ ಸುಮಾರು 17ನೇ ಶತಮಾನದಲ್ಲಿ ಜನನವನ್ನು ತಾಳ್ತಾರೆ. ಅವರು 1763ನೇ ಇಸ್ವಿನಲ್ಲಿ ಜನನವನ್ನು ತಾಳ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ಶತಮಾನಿಗಳಿಗೊಮ್ಮೆ ಒಬ್ಬೊಬ್ಬ ಮಹಾಪುರುಷ ಹುಟ್ಟುತ್ತಾರೆ. ಹಾಗೆ ಇಲ್ಲೂ ಕೂಡ ಮೊದಲು ಗುರು ರಾಘವೇಂದ್ರ ಸ್ವಾಮಿಯವರ ಜನನ ಆಗುತ್ತೆ ಧರ್ಮ ಪ್ರಚಾರಕ್ಕಾಗಿ. ಆನಂತರ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಪ್ರಚಾರ ಆಗುತ್ತೆ. ಅವರು ಕಾಲಜ್ಞಾನವನ್ನು ಎಲ್ಲರಿಗೂ ಕೂಡ ಉಪದೇಶವನ್ನು ಕೊಡ್ತಾರೆ. ಗುರು ರಾಘವೇಂದ್ರ ಸ್ವಾಮಿಯವರು ಸರ್ವಂಚ ಶಸ್ತ್ರಂ ಸರ್ವತ್ರ ಧ್ಯಾನಂ ನೈವ ಕಲಂ ಯುಗೆ ನರಾಣಂ ಮುಕ್ತಿ ಚಿತ್ತತ್ವಂ ಕಲಿಸ್ಥಾನಂ ವಿಶಾಂತತೆ ಅಂತಾರೆ. ಅಂದರೆ ಈ ಜಗತ್ತಿನಲ್ಲಿ ಸೇವೆಯಿಂದಲೇ ದೈವವನ್ನು ಒಲಿಸ್ಕೊಳ್ಬೇಕು ಅಂಥೇಳಿ ಹೇಳ್ತಾರೆ. ಹಾಗೂ ಭಕ್ತಿಗೆ ಇನ್ನೊಂದು ಹೆಸರೇ ಸೇವೆ ಅಂಥೇಳಿ ನಿಜ ತತ್ವವನ್ನು ಸಾರದಂಥವರು ಗುರು ರಾಘವೇಂದ್ರ ಸ್ವಾಮಿಗಳು. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಹಿಂಸೋ ಪರಮ ಧರ್ಮ ಧರ್ಮಹಿಂಸೋ ತದಾವಚ ಅಂತ ಎರಡನ್ನೂ ಸಾರದಂಥವ್ರು. ಉದಾಹರಣೆಗೆ ಗುರು ರಾಘವೇಂದ್ರ ಸ್ವಾಮಿಯವರು ಸತ್ತಿರೋರನ್ನ ಬದುಕಿಸ್ತಾರೆ ಒಮ್ಮೆ. ಆಗ ಇನ್ನೊಬ್ಬರು ನಟನೆ ಮಾಡಿ ಆ ಜಾಗದಲ್ಲಿ ಹೋಗಿ ಮಲಗಿಸ್ತಾರೆ. ಆಗ ಏನು ಮಾಡೋಕ್ಕಾಗಲ್ಲಪ್ಪ, ನೀನು ನಾಟಕ ಆಡಿದೆ, ಇನ್ನು ನಾವು ಬದುಕ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಬದುಕಿಸೋದಿಲ್ಲ. ಇನ್ನು ಎರಡನೇದಾಗಿ ನಾವು ಹೇಳಿದ್ವಲ್ಲ, ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಹಿಂಸೋ ಪರಮೋ ಧರ್ಮ ಧರ್ಮಹಿಂಸೋ ತದೋವಚ ಅಂತ ಏನು ತತ್ವ ಪಾಲನೆ ಮಾಡ್ತಿದ್ರು, ಅವ್ರು ಹೇಗೆ ಅಂದರೆ ಸೇಮ್ ಅದೇ ರೀತಿಯೇ ಒಬ್ಬ ಸತ್ತಂಥ ವ್ಯಕ್ತಿಯನ್ನು ಬದುಕಿಸ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಮತ್ತು ಯಾರೊಬ್ಬ ಬಂದು ಅದೇ ರೀತಿ ಅವ್ರಿಗೆ ಮೋಸವನ್ನು ಮಾಡಲಿಕ್ಕೆ, ಅವರು ಸುಳ್ಳು ಸ್ವಾಮೀಜಿ ಅಂತ ತೋರಿಸ್ಕೊಡ್ಲಿಕ್ಕೆ ಒಬ್ಬನ ಮಲಗಿಸಿ ಇವನು ಸತ್ತಿದ್ದಾನೆ ಸ್ವಾಮಿ ಅಂತೇಳಿ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಿಜವಾಗ್ಲೂ ಸತ್ತಿದ್ದಾನಪ್ಪ ಅವನು ಅಂತೇಳಿ. ಕೊನೆಯಲ್ಲಿ ಅವನು ಹಾಗೆ ಸತ್ತಿರ್ತಾನೆ, ಎಷ್ಟು ಎದುರಿಸಿದ್ರೂ ಎದ್ದೇಳೋದಿಲ್ಲ. ಆಗ ಅವ್ರು ಬಂದು ಮತ್ತೆ ಕ್ಷಮಾಪಣೆ ಕೇಳಿಬಿಡ್ತಾರೆ, ಗುರುಗಳೇ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮ ಅಜ್ಞಾನಗಳನ್ನು ತ್ಯಜಿಸಿ ನಮಗೆ ಸುಜ್ಞಾನವನ್ನು ನೀಡಿ ಗುರುಗಳೇ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಕ್ಷಮಿಸಿ ಮತ್ತೆ ಬದುಕಿಸ್ತೀವಿ ಅಂತೇಳಿ ಬದುಕಿಸ್ತಾರೆ. ಒಬ್ಬ ಮನುಷ್ಯನನ್ನು ಎರಡೆರಡು ಸಾರಿ ಜನನವನ್ನು ಮಾಡಿಸಿದಂಥ ಮಹಾನ್ ಪುರುಷರು ಯಾರು ಅಂದರೆ ಅದು ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಹಾಗಾಗಿ ನೋಡಿ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರಾಗಿ ಜನಸೇವೆಯನ್ನು ಮಾಡಿದ್ರು. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅವರ ಮುಂದಿನ ಪುರುಷರಾಗಿ ಇನ್ನೂ ಹೆಚ್ಚಿನ ಜನಗಳಿಗೆ ಸ್ವಲ್ಪ ಇನ್ನೂ ಬೆಟರಾಗಿ ಮಾಡಿದ್ರು. ಇನ್ನು ನಾವು ಕೈವಾರ ತಾತಯ್ಯನವ್ರನ್ನ ನೋಡೋದಾದರೆ ಅವರು ಕೂಡ ಕಾಲಜ್ಞಾನವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಆ ಕಾಲಜ್ಞಾನಿಗಳು ಎಲ್ಲ ಏನೇನು ಹೇಳಿದರೋ ಅದೆಲ್ಲ ಸತ್ಯ ಆಗಿದೆ ಇವತ್ತು. ಈ ಕಾಲಜ್ಞಾನ ಏನು ಹೇಳುತ್ತೆ ಅಂದರೆ ಮುಂದೆ ನಡೆಯುವಂಥ ಆಗು ಹೋಗುಗಳನ್ನು ಹೇಳ್ತಾ ಹೋಗುತ್ತೆ. ಅದು ಯಾವುದೂ ಸುಳ್ಳಾಗಿಲ್ಲ ಇದುವರೆಗೂ ಕೂಡ. ಈ ಕಾಲಜ್ಞಾನದಲ್ಲಿ ಹಿಂದೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದರು, ಮುಂದೆ ಕಲಿಯುಗದಲ್ಲಿ ಸತ್ತವರ ಫೋಟೋ ಬೀದಿ ಬೀದಿಗಳಲ್ಲಿ ರಾರಾಜಿಸುತ್ತದೆ ಅಂಥೇಳಿ ಹೇಳಿದರು. ಅದು ಸತ್ಯ ಆಗಿದೆ. ಇವತ್ತು ಸತ್ತವ್ರ ಫೋಟೋಗಳನ್ನು ಎಲ್ಲ ಕಡೆ ಹಾಕಿ ಪ್ರತಿ ಬೀದಿಗಳಲ್ಲೂ ಹಾಕ್ತಾರೆ, ಆ ಬೀದಿನಲ್ಲಿ ಯಾರು ಸತ್ತರೆ. ಇನ್ನು ಎರಡನೇದಾಗಿ ಬೆಂಕಿ ತುಂಡುಗಳನ್ನು ಬಾಯಲ್ಲಿಟ್ಟುಕೊಂಡು ಓಡಾಡುತ್ತಾರೆ ಅಂಥೇಳಿ ಹೇಳಿದರು. ಅದೇ ಇವತ್ತು ಬೀಡಿ ಸಿಗರೆಟ್ಟು ಎಲ್ಲನೂ ಕೂಡ ಬಾಯಲ್ಲಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತು ಮೂರನೇದಾಗಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮರೆತು ಎಲ್ಲರೂ ಒಂದೇ ವಸ್ತ್ರಗಳಲ್ಲಿ ಓಡಾಡುತ್ತಾರೆ ಅಂತ, ಅಂದರೆ ಒಂದೇ ರೀತಿಯ ವಸ್ತ್ರಗಳು ಅಂತ. ಅಂದರೆ ಅವಾಗೆಲ್ಲ ಹೆಂಗೆ ಅಂದರೆ ಒಂದು ಶಾಸ್ತ್ರಬದ್ಧವಾಗಿ ಗಂಡಸರು ಅಂತ ಅಂದರೆ ಕಚ್ಚೆ ವಲ್ಲಿಗಳನ್ನು ಹಾಕ್ಕೊಳ್ತಾಯಿದ್ರು, ಹೆಣ್ಣು ಮಕ್ಕಳು ಅಂತಂದರೆ ಸೀರೆಗಳನ್ನು ಹಾಕ್ಕೊಳ್ತಾಯಿದ್ರು, ರೇಷ್ಮೆ ಸೀರೆ ಇರ್ಬೋದು ಹೀಗೆ. ಬಟ್ ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ನೋಡಿ, ನೀವೀಗ ಬೆಂಗಳೂರಿಗೆ ಹೋಗಿ ನೋಡಿ, ಆಲ್ಮೋಸ್ಟು ಎಲ್ಲ ಅವರಿಗೆ ಒಂದೇ ರೀತಿ ಬಟ್ಟೆಗಳು ಹಾಕಿರ್ತಾರೆ. ಅಂದರೆ ಒಂದು ಚಡ್ಡಿ ಒಂದು ಬನ್ನಿನಲ್ಲಿ ಓಡಾಡ್ತಾ ಇರ್ತಾರೆ ತುಂಬ.
ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಹಾಗೆ ತುಂಡುಡಿಗೆ ತೊಟ್ಟು ಓಡಾಡ್ತಾರೆ ಅಂತ ಏನು ಹೇಳಿದ್ರು ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು, ಅದೇ ರೀತಿ ಇವತ್ತು ನಡೀತಾ ಇದೆ. ಹಾಗೆ ಏನೇನನ್ನು ಅವತ್ತು ಕಾಲಜ್ಞಾನಿಗಳು ಹೇಳಿದ್ರೋ ಅದೆಲ್ಲ ನಡೀತಾ ಇದೆ. ಇನ್ನು ಕೈವಾರ ತಾತಯ್ಯನವರು ಕೂಡ ಇದೇ ರೀತಿ ಹಲವಾರು ಸತ್ಯಗಳನ್ನು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಆ ಕೈವಾರ ತಾತಯ್ಯನವರು ಕೂಡ ಏನೇನು ಹೇಳಿದ್ರೋ ಅದೆಲ್ಲ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಸತ್ಯ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಭೂಕಂಪಗಳು ಆಗುತ್ತೆ ಅಂತ ಹೇಳಿದ್ರೋ ಆ ಸಂದರ್ಭದಲ್ಲಿ ಭೂಕಂಪಗಳೆಲ್ಲ ನಡೀತಾ ಇದೆ. ಇದು ವೀರಬ್ರಹ್ಮೇಂದ್ರ ಸ್ವಾಮಿಯವರು, ಗುರು ರಾಘವೇಂದ್ರ ಸ್ವಾಮಿಯವರು ಹಾಗೂ ಕೈವಾರ ತಾತಯ್ಯನವರು ನಮ್ಮ ವಿಶ್ವಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅದ್ಭುತವಾದ ಕೊಡುಗೆ ಅಂತಲೇ ಹೇಳ್ಬೋದು ನಾವು. ಇದಿಷ್ಟು ಈ 3 ಮಹಾಪುರುಷಗಳ ಕಥನಮ್ಮ. ಹಾಗೆ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಎಲ್ಲರಿಗೂ ರೋಮಾಂಚನಗೊಳಿಸಿದಂತಹ ಸ್ವಾಮಿ ವಿವೇಕಾನಂದರವರು, ಇವ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಗಳೇ. 1863ನೇ ಇಸ್ವಿನಲ್ಲಿ ವಿವೇಕಾನಂದ ಸ್ವಾಮಿಯವರ ಜನನ ಆಗುತ್ತೆ. ಅವರ ಹುಟ್ಟಿನ ನಾಮಧೇಯ ಬಂದು ನರೇಂದ್ರ ಅಂತೇಳಿ. ಅವರು ಈ ವಿವೇಕಾನಂದ ಸ್ವಾಮಿಯವರು ಹುಟ್ಟಿನಿಂದನೇ ತುಂಬ ತುಂಟ, ಚೂಟಿ ತುಂಬ. ಹಾಗೆ ಅವರು ಹೀಗೆ ಒಮ್ಮೆ ರಾಮಕೃಷ್ಣ ಪರಮಹಂಸರು ಮಹಾನ್ ತಪಸ್ವಿಗಳು, ಮಹಾನ್ ಗುರುಗಳು. ಅವರು ಎಲ್ಲರಿಗೂ ಪ್ರವಚನವನ್ನು ಮಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಹೇಳ್ತಾರೆ, ಗುರುಗಳೇ ನೀವು ದೇವ್ರು ನೋಡಿದ್ದೀರಾ ಅಂಥೇಳಿ ಕೇಳ್ತಾರೆ. ಆಗ ಹೌದು ನೋಡಿದ್ದೀವಿ ಅಂತೇಳಿ ಹೇಳ್ತಾರೆ. ಸರಿ ಆಗಿದ್ದರೆ ನನಗೂ ತೋರಿಸಿ ಅಂಥೇಳಿ ಕೇಳ್ತಾನೆ. ಆಗ ಬಾಯಿಲಿ ತೋರಿಸ್ತೀವಿ ಅಂತೇಳ್ಬಿಟ್ಟು ಮುಂದೆ ಕೂರಿಸ್ತಾರೆ. ಹಾಗೆ ಎದ್ದುಬಿಟ್ಟು ಅವರ ಬಲಗಾಲಿಂದ ಅವರ ವಕ್ಷಸ್ಥಳಕ್ಕೆ ಅಂದರೆ ಎದೆ ಭಾಗಕ್ಕೆ ಸ್ವಲ್ಪ ಟಚ್ ಮಾಡ್ತಾರೆ. ನಾವು ನಿನ್ನೆ ಹೇಳುವಾಗ ಹೇಳ್ದೋ ಗುರುಗಳಲ್ಲಿ 3 ವಿಧ, ಸರಳಗುರು, ಸದ್ಗುರು, ಪರಾತ್ಪರ ಗುರು ಅಂತ. ಈ ಸದ್ಗುರುಗಳು ಅಂದರೆ ಈ ರಾಮಕೃಷ್ಣ ಪರಮಹಂಸರು. ಹಾಗಾಗಿ ಅವರು ಸ್ಪರ್ಶ ಮಾತ್ರದಿಂದಲೇ ಜ್ಞಾನೋದಯ ಮಾಡಿಸ್ತಿದ್ರು ಅಂಥ ಮಹಾನ್ ಪುರುಷರು. ಹಾಗೆ ಅವರು ಪಾದಸ್ಪರ್ಶವನ್ನು ವಕ್ಷಸ್ಥಳಕ್ಕೆ ಮಾಡಿದ ತಕ್ಷಣವೇ ಕಳೆದೋಗ್ಬಿಡ್ತಾರೆ ವಿವೇಕಾನಂದ ಸ್ವಾಮಿಯವರು. ಅವ್ರಿಗೆ ಸಾಕ್ಷಾತ್ಕಾರ ಆಗೋಗುತ್ತೆ. ಅವರು ತಮ್ಮನ್ನೇ ತಾವೇ ಮರೆತು ಎಷ್ಟೋ ಗಂಟೆಗಳು ಕೂತ್ಬಿಡ್ತಾರೆ. ಹಾಗೆಯೇ ಅಲ್ಲಿಂದ ಅವ್ರಿಗೆ ನಿಜ ದೈವ ಅಂದರೆ ಏನು ಅಂತ ಅರ್ಥ ಆಗೋಗುತ್ತೆ. ಒಮ್ಮೆ ಸಾಕ್ಷಾತ್ಕಾರ ಆಗಿಬಿಟ್ರೆ ಮುಂದೆ ಕೇಳೋಕ್ಕೆ ಯಾವ ಪ್ರಶ್ನೆಯೂ ಇರೋದೇ ಇಲ್ಲ. ಯಾಕಂದರೆ ಎಲ್ಲವೂ ಅರಿವಿಗೆ ಬಂದ್ಬಿಡುತ್ತೆ. ಹಾಗೆ ದೇವರಂದ್ರೇನು, ದೇವರ ಅಸ್ತಿತ್ವ ಏನು, ಹಾಗೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಮತ್ತು ನಿಜ ಜ್ಞಾನೋದಯ ಅಂದ್ರೇನು, ಆ ಜ್ಞಾನವೆಲ್ಲ ಅವ್ರಿಗೆ ಬಂದ್ಬಿಡುತ್ತೆ. ಹಾಗೆ ಅದಾದಮೇಲೆ ಇನ್ನು ಮುಂದೆ ನೀನು ನರೇಂದ್ರ ಅಲ್ಲ, ನೀನು ವಿವೇಕ ಹೊಂದಿರೋನು ವಿವೇಕ ಜ್ಞಾನಿ ನೀನು ಅಂಥೇಳಿ ವಿವೇಕಾನಂದ ಅಂತ ಹೆಸರಿಡ್ತಾರೆ ಅವ್ರಿಗೆ. ಈ ವಿವೇಕಾನಂದ ಸ್ವಾಮಿಯವರು ಗುರುಗಳ ಅಪ್ಪಟ ಶಿಷ್ಯರಾಗ್ತಾರೆ ಹೋಗ್ತಾ ಹೋಗ್ತಾ. ಯಾಕಂದರೆ ಚರ್ಚಾ ಮನೋಭಾವ ತುಂಬ ಇರುತ್ತೆ ಅವರಲ್ಲಿ. ತಿಳ್ಕೊಬೇಕು, ತುಂಬ ಹೆಚ್ಚು ಚರ್ಚೆ ಮಾಡಬೇಕು, ಕೇಳಬೇಕು, ಕಲಿಬೇಕು ಅನ್ನೋ ಉತ್ಸಾಹ ಜಾಸ್ತಿ ಇರುತ್ತೆ. ಆ ಕಾರಣದಿಂದಲೇ ಏನು ರಾಮಕೃಷ್ಣ ಪರಮಹಂಸರು ಎಲ್ಲವನ್ನು ಕಲಿಸ್ತಾರೆ ಅವರ ವಿದ್ಯೆಗಳನ್ನೆಲ್ಲ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಥ್ರೋಟ್ ಕ್ಯಾನ್ಸರ್ ಎಲ್ಲ ಬಂದು ಆ ಗುರುಗಳು ಹಾಸಿಗೆ ಹಿಡಿದ್ಬಿಟ್ಟಿರ್ತಾರೆ, ಗುರು ರಾಮಕೃಷ್ಣ ಪರಮಹಂಸರು. ಆಗ ಅವರು ಹೇಳ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಯಾರು ವಿವೇಕಾನಂದ ಸ್ವಾಮಿಯವರು, ಗುರುಗಳೇ ನೀವೆಂಥ ಗುರುಗಳು, ಶಕ್ತಿಗಳು ಇದೆ ಅಂತ ಹೇಳ್ತೀರಾ, ಆದರೆ ನೋಡಿದ್ರೆ ಹೀಗೆ ಮಲ್ಕೊಂಡಿದ್ದೀರಾ ನೀವು ನಿಜವಾಗ್ಲೂ ನೀವು ಗುರುಗಳೇ ಆಗಿದ್ದರೆ ನಿಮ್ಗೆ ಯಾಕೆ ಈ ಥರ ಆಯಿತು, ಇವರಲ್ಲಿ ಶಕ್ತಿನೇ ಇಲ್ಲ ಅನ್ಕೋತಾರೆ. ಆಗ ಅಷ್ಟು ನರಳಾಡ್ತಾ ಒದ್ದಾಡ್ತಾ ಇದ್ದಂತಹ ರಾಮಕೃಷ್ಣ ಪರಮಹಂಸರು ಎದ್ದು ಕೂತ್ಕೊಂಡು ಹೇಳ್ತಾರೆ, ಅಯ್ಯೋ ಅಜ್ಞಾನಿ, ಮನಸ್ಸಲ್ಲಿ ಈಗ ಅನ್ಕೋತಾ ಇದೆಯಲ್ಲ ನೀನು, ನಮಗೆಲ್ಲ ಗೊತ್ತಾಯಿತು. ಮುಖ್ಯವಾಗಿ ಒಂದು ವಿಚಾರ ಏನು ಅಂದರೆ, ನೆನೆ ನನಗೂ ಅದೇ ಆಯಿತು ಅಂತ ಹೇಳ್ತಾ ಇದೆಯಲ್ಲಮ್ಮ ಮನಸ್ಸಲ್ಲಿ. ಹಾಗೆ ಮುಖ್ಯವಾದ ಒಂದು ವಿಚಾರ ಏನು ಅಂದರೆ, ನಾನು ತಗೊಂಡಿರೋದು ಭಕ್ತರ ಕಷ್ಟಗಳನ್ನು, ಭಕ್ತರ ದೋಷಗಳನ್ನು, ಹಾಗಾಗಿ ಅಲ್ಲಿ ಅವ್ರಿಗೆ ವಾಸಿಯಾಗಿದೆ, ನನಗೆ ಬಂದಿದೆ ಅದು ಅಷ್ಟೇ. ಹಾಗಂತ ನನಗೆ ಶಕ್ತಿ ಇಲ್ಲ ಅಂತಲ್ಲ. ಶಕ್ತಿಯೇ ಆಗಲಿ, ವಿದ್ಯೆ ಆಗಲಿ, ಭಕ್ತಿಯೇ ಆಗಲಿ ಯಾವುದನ್ನು ತೋರಿಕೆ ಪಡಿಸಿಕೊಳ್ಳುವಂಥದ್ದಲ್ಲ, ಹಾಗೂ ಸ್ವಂತಕ್ಕೆ ಸ್ವಾರ್ಥಕ್ಕೆ ಬಳಸುವಂಥದ್ದಲ್ಲ. ಯಾವುದೋ ಒಂದು ಜೀವ ಬಳಸುವಂಥ ಉಳಿಸುವಂಥ ಸಂದರ್ಭದಲ್ಲಿ ಜೀವ ಹೋಗ್ತಾ ಇದೆ, ಉಳಿಸ್ಬೇಕು, ದಯವಿಟ್ಟು ಉಳಿಸ್ಕೊಡಿ ಗುರುಗಳೇ ಅಂತ ಕೇಳಿದಾಗ ಆಗಷ್ಟೇ ಅವನ್ನೆಲ್ಲ ಬಳಸಬೇಕು. ಅನಿವಾರ್ಯದ ಪರಿಸ್ಥಿತಿ, ಮದ್ದು ಕೊಟ್ಟು ಎಲ್ಲನೂ ಮಾಡಿ ಕೊನೆಯಲ್ಲೂ ಉಳಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಔಷಧಿಗಳು ಕೊಟ್ಟರೂ ಕೂಡ ಕೊನೆಯದಾಗಿ ಬಳಸುವಂಥದ್ದೇ ಶಕ್ತಿ.
ಹಾಗಾಗಿ ಅವರು ಹೇಳ್ತಾರೆ, ನೋಡಿ ಈಗ ನಾನು ಸಲ್ಲಿಸಕ್ಕೆ ಕೂತಿದ್ದೀನಿ, ನಾನು ಮನಸ್ಸು ಮಾಡಿದ್ರೆ ನಾನು ಮಾಡಬಲ್ಲೆ, ಆದರೆ ಯಾಕೆ ಮಾಡಲ್ಲ ಅಂತಂದರೆ ನಮ್ಮ ಶಕ್ತಿಗಳನ್ನು ನಾವು ಸ್ವಂತ ದೇಹಕ್ಕೂ ಕೂಡ ಬಳಸಲ್ಲ ಅಂತೇಳಿ ಹೇಳ್ತಾರೆ. ಅದು ಅಂಥ ಮಹನೀಯರನ್ನು ಗುರುವಾಗಿ ಪಡೆದಂಥ ವಿವೇಕಾನಂದ ಸ್ವಾಮಿಯವರು ಧನ್ಯರು. ಹಾಗೆ ಆ ಚರ್ಚಾ ಮನೋಭಾವ ಇರೋ ಶಿಷ್ಯರನ್ನು ಪಡೆದಂಥ ಗುರುಗಳು ಕೂಡ ಒಂದು ರೀತಿ ಧನ್ಯರೇ. ಹಾಗೆ ವಿವೇಕಾನಂದ ಸ್ವಾಮಿಯವರು ಅಂಥ ಮಹಾನ್ ಪುರುಷರು. ಆ ಗುರುಗಳ ಶಕ್ತಿ, ಸಂಪೂರ್ಣ ಶಕ್ತಿಗಳನ್ನು ಇವರು ಪಡೀತಾರೆ ಧ್ಯಾನದಲ್ಲಿ. ಆನಂತರ ಒಂದು ಪುಸ್ತಕವನ್ನು ಇಟ್ಕೋತಾರೆ ಅವರು. ಆ ಪುಸ್ತಕವನ್ನು ಈಗ ಏರ್ಪೋರ್ಟ್ಗೆ ಹೋಗಿದ್ದಾಗ ಒಬ್ಬರು ಸ್ನೇಹಿತರ ಹತ್ರ ಇಸ್ಕೊಳ್ತಾರೆ, ಕೊಡಿ ನಾನು ಓದ್ತೀನಿ ಅಂತ. ನೋಡಿ ಅದು ಭಾಷೆ ಯಾವುದು ಅಂತ ಗೊತ್ತಿಲ್ಲ ಅವ್ರಿಗೆ, ಬಟ್ ಅದನ್ನು ನಾನು ಓದ್ಬಲ್ಲೆ ಅಂತೇಳಿ ಹೇಳ್ತಾರೆ. ಆಗ ಈ ಭಾಷೆ ಗೊತ್ತಾ ನಿಮಗೆ ಅಂತೇಳಿ ಹೇಳ್ತಾರೆ. ಇಲ್ಲ ಇಲ್ಲ ನನಗೆ ಆ ಭಾಷೆ ಗೊತ್ತಿಲ್ಲ ಅಂತಾರೆ. ಬಟ್ ಆದರೂ ಹೇಳ್ತೀನಿ ಎಲ್ಲನೂ ಕೂಡ ಅಂತ. ಆಗ ಪುಸ್ತಕನ ಕೊಡ್ತಾರೆ, ಯಾರೊಬ್ಬರು ಏರ್ಪೋರ್ಟಲ್ಲಿ ಕೂತಿದ್ರು ಅವರು. ಆಗ ಅವರು ಪುಸ್ತಕವನ್ನು ಇಟ್ಕೊಂಡು ಒಂದು 2 ನಿಮಿಷ ಒಂದು ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ, ಆ ಪುಸ್ತಕವನ್ನು ಮಧ್ಯಭಾಗದಲ್ಲಿ ಇಟ್ಕೊಂಡು. ಆ ಧ್ಯಾನ ಮಾಡಿದೇಟಿಗೆ ಸಂಪೂರ್ಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಆ ವಿವೇಕಾನಂದ ಸ್ವಾಮಿಯವರಲ್ಲಿ ಆ ಶಕ್ತಿ ಇತ್ತು. ಅವರು ಆ ಪುಸ್ತಕವನ್ನು ವಾಪಸ್ ಕೊಟ್ಬಿಡ್ತಾರೆ ಅವ್ರಿಗೆ. ಕೊಟ್ಬಿಟ್ಟು ಹೇಳ್ತಾರೆ, ನಾನು ಓದಾಯಿತು ಅಂತೇಳಿ ಹೇಳ್ತಾರೆ. ಹೌದಾ, ಹಾಗಿದ್ರೆ ನಾನು ಕೇಳ್ತೀನಿ, ಈಗ 150ನೇ ಪೇಜಲ್ಲಿ ಏನಿದೆ ಅಂತೇಳಿ ಕೇಳ್ತಾನೆ. ಅದಕ್ಕೆ ಸರಿಯಾದ ಉತ್ತರನೇ ಕೊಡ್ತಾರೆ, ಆ ಭಾಷೆಯಲ್ಲೇ ಉತ್ತರ ಕೊಡ್ತಾರೆ. ಇದು ತಪಸ್ಸನ ಶಕ್ತಿ ಅಂತೇಳಿ ಹೇಳ್ತಾರೆ. ಇದು ವಿವೇಕಾನಂದ ಸ್ವಾಮಿಯವರ ವಿದ್ವತ್ತು. ಇನ್ನು ಈ ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ ನಾವು ಹೇಳಬೇಕು ಅಂದರೆ, ಒಬ್ಬ ಮಹಾನ್ ಕೋಟ್ಯಾಧೀಶ್ವರ ಬರ್ತಾನೆ, ದರ್ಪದಿಂದ ಬರ್ತಾನೆ. ನಾನು ಕೋಟ್ಯಾಧೀಶ್ವರ ಗುರುಗಳೇ, ನನ್ನ ಸ್ವಾಗತ ಮಾಡಬೇಕು ನೀವು. ನಾನು ಸ್ವಾಗತಕ್ಕೂ ಬರಲಿಲ್ಲ, ಏನೂ ಬರಲಿಲ್ಲ, ನಾನು ಯಾರು ಗೊತ್ತಾ ಅಂತೇಳಿ ಕೇಳ್ತಾರೆ. ಆಗ ಈ ವಿವೇಕಾನಂದ ಸ್ವಾಮಿಯವ್ರು ಹೇಳ್ತಾರೆ, ಅಪ್ಪ ನೀನು ಯಾರು ಆಗಿರೋ, ನೀನು ಎಷ್ಟು ಜನಕ್ಕೆ ದಾನ ಮಾಡಿದೀಯ ಹೇಳು ಅಂತೇಳಿ ಹೇಳ್ತಾರೆ. ನಾನು ಕೋಟ್ಯಾಧೀಶ್ವರ, ಎಷ್ಟು ಜನಕ್ಕೆ ಬೇಕಾದ್ರೆ ದಾನ ಮಾಡ್ತೀನಿ ನಾನು ಅಂತೇಳಿ ಹೇಳ್ತಾರೆ. ಅದಲ್ಲ, ಇದುವರೆಗೂ ನೀನು ಎಷ್ಟು ಜನಕ್ಕೆ ದಾನ ಮಾಡಿದೀಯಾ ಹೇಳು ಅಂತೇಳಿ ಕೇಳ್ತಾರೆ. ಅದಕ್ಕೆ ಇಲ್ಲ ಸ್ವಾಮಿ ನಾನು ಇನ್ನೂ ಮಾಡಿಲ್ಲ ಅಂತೇಳಿ. ಹಾಗಿದ್ಮೇಲೆ ನೀನೇ ಭಿಕ್ಷುಕ ಅಂತೇಳಿ ಹೇಳ್ತಾರೆ. ಹಾಗೆ ತಪ್ಪು ಮಾಡಿದವ್ರಿಗೆ ಅಲ್ಲಲ್ಲೇ ಅವರು ದಂಡಿಸ್ತಾಯಿದ್ರು. ಆ ವ್ಯಕ್ತಿತ್ವವನ್ನು ನೋಡಿನೇ ಇಡೀ ವಿಶ್ವವೇ ಅವ್ರನ್ನ ಕೊಂಡಾಡ್ತು. ಹಾಗೆ ಗೋಕಾಕ್ ಚಳವಳಿನಲ್ಲೂ ಕೂಡ ವಿವೇಕಾನಂದ ಸ್ವಾಮಿಯವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತೇಳಿ ಒಂದು ಕಂಪ್ಲೀಟು ಭಾಷಣವನ್ನು ಕೊಡ್ತಾರೆ. ಎಲ್ಲ ಡಿವೋಟಿಸ್, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಮಿಲಿಯನ್ಸ್ ಆಫ್ ಡಿವೋಟಿಸ್ ಆ್ಯಂಡ್ ಗುರುಸ್, ಅವರೆಲ್ಲರಿಗೂ ಕೂಡ ಧನ್ಯವಾದ ಅಂತೇಳಿ ಹೇಳ್ತಾರೆ. ಹಾಗೆ ಅವರು ಎಲ್ಲರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಒಂದೇ ಸಾರಿ. ಅಂಥ ಮಹಾನ್ ವ್ಯಕ್ತಿತ್ವ ಅವ್ರದ್ದು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇರೋದಿಲ್ಲ, ತುಂಬ ಇದೆ ಹೇಳೋವಂಥದ್ದು. ಹಾಗೆ ಒಮ್ಮೆ ಟ್ರೈನ್ನಲ್ಲಿ ಹೋಗುವಾಗ ಹಸ್ಕೊಂಡು ಹೋಗ್ತಾಯಿದ್ರು ಅವರು. ಊಟಕ್ಕೂ ಕೂಡ ಹಾಗೆಲ್ಲ ತುಂಬ ಕಷ್ಟ. ಆಗ ಕೃಷ್ಣ ಸ್ವಾಮಿಯವರು ಕನಸಲ್ಲಿ ಹೋಗಿ ಒಬ್ರಿಗೆ ಹೇಳ್ತಾರೆ, ಏನಂತ ಅಂದರೆ, ಒಬ್ಬ ಯೋಗಿ ಬಂದು ಇಳಿತಾರೆ, ಈಗ ಅವ್ರಿಗೆ ಊಟ ಕೊಡು ನೀನು ಅಂಥೇಳಿ ಒಬ್ಬ ವ್ಯಾಪಾರಿಗೆ ಹೇಳ್ತಾರೆ. ಆಗ ಅವನು ಹುಡುಕ್ತಾನೆ ಎಲ್ಲಿದ್ದಾರೆ ಅಂತ, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾನೆ, ನಾನೇ ಅದು ಅಂತ ಹೇಳ್ಬಿಟ್ಟು. ಹಾಗೆ ಕೊನೆಯಲ್ಲಿ ಹೋಗಿ ನೋಡಿದಾಗ ಇವ್ರು ಬಂದು ಇಳಿತಾರೆ ವಿವೇಕಾನಂದ ಸ್ವಾಮಿಯವರು. ಆಗ ಅವ್ರಿಗೆ, ಸ್ವಾಮಿ ಕನಸಲ್ಲಿ ಬಂದು ನನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ನಿಮಗೆ ಊಟ ಕೊಡಬೇಕು, ಹಸ್ಕೊಂಡಿದ್ದೀರಾ ಅಂತ, ತಗೊಳ್ಳಿ ಅಂತೇಳಿ ಕೊಡ್ತಾರೆ. ಇದು ಯೋಗ ಶಕ್ತಿ ಅಂತಾರೆ. ಹಾಗೆ ಆ ಯೋಗ ಶಕ್ತಿಗಿರೋ ಶಕ್ತಿ ಇವೆಲ್ಲ, ಅದನ್ನು ಸಂಪೂರ್ಣವಾಗಿ ಗಳಿಸಿದ್ರು ಅವರು. ಇನ್ನೂ ಈ ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ ಹೇಳ್ತಾ ಹೋದರೆ, ಒಮ್ಮೆ ಒಂದು ಎತ್ತು ಓಡು ಬಂದು ಗುದಿಯಕ್ಕೆ ಅಂತೇಳಿ ಬರುತ್ತೆ ಅವ್ರಿಗೆ. ಆಗ ಗುರುವೇ ಅಂದ್ಬಿಟ್ಟು ನಿಂತ್ಕೋತಾರೆ ಸುಮ್ಮನಿಗೆ. ರಾಮಕೃಷ್ಣ ಪರಮಹಂಸರನ್ನು ನೆನೆಸ್ಕೊಂಡು ನಿಂತ್ಕೊಬಿಡ್ತಾರೆ. ಹೀಗೆ ನಿಂತ್ಕೊಂಡು ಏಟಿಗೆ ಆ ಓಡ್ ಬಂದಂಥ ಗೂಳಿ ಗುದಿಯಕ್ಕೆ ಬಂದಿದ್ದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಅದನ್ನು ಎಲ್ಲರೂ ನೋಡ್ತಾರೆ. ಅದು ಯೋಗ ಶಕ್ತಿಗಿರೋ ಶಕ್ತಿ, ಹಾಗೂ ಗುರು ಶಕ್ತಿ. ಗುರುವನ್ನು ಯಾರು ಇಲ್ಲಿ ಕೂರಿಸ್ಕೋತಾರೋ, ವಕ್ಷಸ್ಥಳದಲ್ಲಿ ಕೂರಿಸ್ಕೊಂಡು ಸಂಪೂರ್ಣವಾಗಿ ಆರಾಧನೆ ಮಾಡಿ ಅವ್ರನ್ನ ಆಸ್ವಾದಿಸ್ತಾರೋ ಅಂಥವ್ರಿಗೆ ಗುರುಗಳು ಎಷ್ಟು ಶಕ್ತಿ ಕೊಡ್ತಾರೆ ಅಂದರೆ ಅವರ ಸಂಪೂರ್ಣ ಶಕ್ತಿನೇ ಕೊಟ್ಬಿಡ್ತಾರೆ. ಹಾಗೆ ಅಂಥ ಗುರುಗಳ ಒಂದು ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಗುರು ಬಗ್ಗೆನೂ ಹೇಳಬೇಕಾಗಿ ಬಂತು, ರಾಮಕೃಷ್ಣ ಪರಮಹಂಸರು ಹಾಗೂ ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ. ಇದು ನಮ್ಮ ಎಲ್ಲ ಮಕ್ಕಳಿಗೂ ನಾವು ಕಲಿಸ್ಬೇಕಾದಂಥ ಪಾಠ. ಧನ್ಯವಾದಗಳು ಗುರುಗಳೇ, ವಿವೇಕಾನಂದ ಸ್ವಾಮಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಹಾಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡ್ತೀರಾ? ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಾವು ತಿಳಿಸ್ಬೇಕು ಅಂತಂದರೆ, ಅವರು ಸಂವಿಧಾನದ ಶಿಲ್ಪಿ. 1891ನೇ ಇಸ್ವಿನಲ್ಲಿ ಅವ್ರ ಜನನ ಆಗುತ್ತೆ. ಅವರು
ಹುಟ್ಟಿನಿಂದ ತುಂಬ ಆ, ಕಷ್ಟದಲ್ಲಿ ಜೀವನವನ್ನು ನಡೆಸ್ತಾರೆ. ಅಸ್ಪೃಶ್ಯತೆಗೆ ಒಳಗಾಗಿ ತುಂಬ ನೋವುಗಳನ್ನು ಅನುಭವಿಸ್ತಾರೆ. ಹಾಗೆ ಅವರು ಈ ಜಗತ್ತಲ್ಲಿ ನಾವು ಪಟ್ಟಂಥ ಕಷ್ಟ ಬೇರೆಯವ್ರು ಪಡೋದು ಬೇಡ ಅಂತ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಡ್ತಾರೆ ಅಂಥ ಮಹಾನ್ ವ್ಯಕ್ತಿಗಳು ಅವರು. ಅವರು ಈವನ್ನು ಶಿಕ್ಷಕರಾಗಿ ಕೂಡ ತುಂಬ ಕೆಲಸ ಮಾಡ್ತಾರೆ ಅವರು. ಹಾಗೂ ಅವರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲಮ್ಮ, ಅದು ಬಹಳ ದೊಡ್ಡದು. 1950ನೇ ಇಸ್ವಿನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆಯೋ ಅದಕ್ಕೆ ಅವರು ಸುಮಾರು 243 ಆರ್ಟಿಕಲ್ಸನ್ನು ಕೊಡ್ತಾರೆ. ಹಾಗೂ 13 ಪಾರ್ಟ್ಸ್ನ ಕೊಡ್ತಾರೆ. ಅಂದರೆ ಟೋಟಲ್ಲು ಅವರು 243 ವಿಧಿಗಳೇನು ಕೊಡ್ತಾರೋ ಅದು ಮೊದಲ ವಿಧಿ. ಇನ್ನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾರೆ ಇನ್ನೊಂದಷ್ಟು ವಿಧಿಗಳನ್ನು. ಆ ಆ್ಯಡ್ ಮಾಡಿ ಟೋಟಲ್ಲು 395 ವಿಧಿಗಳನ್ನು ಮಾಡ್ತಾರೆ. ಅದನ್ನು ಅಂಗೀಕರಿಸಿ ನಾವು 1950ನೇ ಇಸ್ವಿನಲ್ಲಿ ಗಣರಾಜ್ಯೋತ್ಸವವನ್ನು ಮೊದಲನೇ ಬಾರಿ ಆಚರಣೆ ಮಾಡ್ತೀವಿ. ಹಾಗೆ ಅದಕ್ಕೆ ಮೂಲ ಕಾರಣ ಈ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ನೋಡಿ, ಇವತ್ತು 105 ಟೋಟಲ್ಲು ತಿದ್ದುಪಡಿ ಆಗಿರುವಂಥದ್ದು, ಅಮೆಂಡ್ಮೆಂಟ್ಸ್ ಆಗಿದೆ. 105 ಅಮೆಂಡ್ಮೆಂಟ್ಸ್ ಆಗಿ ಟೋಟಲ್ಲು 405 ಆರ್ಟಿಕಲ್ಸ್ ಇದೆ ಈಗ ಸುಮಾರು. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಅವರು ಕೊಟ್ಟಂಥ ಕೊಡುಗೆ ಅದು. ಅವರು ಸಂವಿಧಾನಕ್ಕೆ ಕೊಟ್ಟಂಥ ಈ ಅಮೂಲ್ಯವಾದ ಕೊಡುಗೆಗೋಸ್ಕರನೇ ಅವರನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಮತ್ತು ಬಾಬಾ ಸಾಹೇಬ್ ಅಂತ ಹೇಳಿ ಅವಾರ್ಡನ್ನು ಕೊಟ್ಟರು. ಹಾಗೆ ಜೊತೆಗೆ ಸಂವಿಧಾನದ ಶಿಲ್ಪಿ ಅಂತಲೇ ಕರೆದ್ರು ಅವರನ್ನು. ಹಾಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ. ಅವರು 1956ನೇ ಇಸ್ವಿನಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ಸುಮಾರು ಒಂದು 8-9ನೇ ವರ್ಷದಲ್ಲಿ ಅವರು ಮದುವೆಯನ್ನು ಕೂಡ ಆಗ್ತಾರೆ. ಚಿಕ್ಕ ವಯಸ್ಸು ತುಂಬ. ಆ ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆ ಆಗ್ತಾರೆ ಅವರು, 8 ವರ್ಷ 9 ವರ್ಷದ ಹುಡುಗಿಯನ್ನು. ಹಾಗೆ ಅವ್ರ ಜೀವನ ತುಂಬ ಕಷ್ಟಕರವಾದ ಜೀವನ. ಕೊನೆಯದಾಗಿ ಅವರು ಸಾವನ್ನಪ್ಪಬೇಕಾದರೂ ಕೂಡ ನೋಡಮ್ಮ, ಕೊನೆಯದಾಗಿ ಅವರು ಹೇಳ್ತಾರೆ ಏನಂತಂದರೆ, ನಾನು ನನ್ನ ಹಿಂದೂ ಧರ್ಮದಲ್ಲಿ ನಾನು ಸಾಯಲ್ಲ, ನಾನು ಬೌದ್ಧ ಮತವನ್ನು ಹೋಗಿ ಸೇರ್ಕೊಳ್ತೀನಿ ಬೌದ್ಧ ಮತಕ್ಕೆ ಅಂತೇಳಿ ಹೋಗಿ ಬೌದ್ಧ ಮತಕ್ಕೆ ಅವರು ಮತಾಂತರ ಆಗ್ತಾರೆ. ಅವರೆಲ್ಲ ಅನುಯಾಯಿಗಳಿಗೂ ಕೂಡ ತುಂಬ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವರು ಬೌದ್ಧ ಮತಕ್ಕೆ ಅವರು ಸೇರ್ಪಡಿಸ್ತಾರೆ, ಮತಾಂತರವನ್ನು ಮಾಡಿಸ್ತಾರೆ. ಯಾಕಂದರೆ ಅದು ತುಂಬ ಇಷ್ಟ ಅವ್ರಿಗೆ ಬೌದ್ಧ ಮತ ಅಂಥೇಳಿ. ಆನಂತರ ತುಂಬ ಎಷ್ಟೋ ಒಂದು ಪುಸ್ತಕಗಳನ್ನು ಕೂಡ ಬರೀತಾರೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ. ಹಾಗೆ ಅವರು 1956ನೇ ಇಸ್ವಿನಲ್ಲಿ ಕೊನೆಯದಾಗಿ ಸಾಯುವಾಗ ಒಂದು ಮಾತನ್ನು ಹೇಳ್ತಾರೆ ಎಲ್ರಿಗೂ ಕೂಡ, ನಾನೇನು ಕೊಟ್ಟಿದ್ದೇನೋ ಕೊಡುಗೆ ಅದನ್ನು ಮುಂದುವರಿಸ್ಕೊಂಡೋಗಿ ನಿಲ್ಲಿಸ್ಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಪ್ರಾಣವನ್ನು ಬಿಡ್ತಾರೆ. ಇದು ಮಹಾನ್ ಯುಗಪುರುಷರ ನಿಜವಾದ ಶಕ್ತಿ ಅಂತಲೇ ಹೇಳಬೇಕು. ಯಾಕಂದರೆ ಅವ್ರಿಗೆ ಮುಂಚೆನೇ ಸಾಯೋದು ಗೊತ್ತಿತ್ತೋ ಏನೋ. ಇದಿಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿಚಾರಗಳು. ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸ್ಕೊಡೋದಕ್ಕೆ ಖಂಡಿತ ತಿಳಿಸ್ಕೊಡ್ತೀವಮ್ಮ. 1897ನೇ ಇಸ್ವಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನನ ಆಗುತ್ತೆ. ಅವರು ಕೂಡ ಮಹಾನ್ ಚತುರರು, ಮಹಾನ್ ಬುದ್ಧಿವಂತರು. ಹಾಗೂ ನಮ್ಮ ಇಂಡಿಯಾಗೆ, ನಮ್ಮ ಭಾರತ ದೇಶಕ್ಕೆ ತುಂಬ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇನ್ನು 1907ರಲ್ಲಿ ಭಗತ್ ಸಿಂಗ್ ಅವರ ಜನನ ಆಗುತ್ತೆ. ಅವರು ಕೂಡ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆತ್ತ ವೀರ, ಹೋರಾಟಗಾರ. ಹಾಗಾಗಿ ಎಲ್ಲರೂ ಗಾಂಧೀಜಿಯವರು ಅಹಿಂಸೋ ಪರಮ ಧರ್ಮ ಅಂತ ಹೇಳಿ ಪಾಲನೆ ಮಾಡಿದ್ರು. ಇವರು ಧರ್ಮಹಿಂಸ ತದವಚ ಅಂತ ಪಾಲನೆ ಮಾಡಿದ್ರು. ಕ್ರಾಂತಿಕಾರಿಯಾದರು ಭಗತ್ ಸಿಂಗ್. ಹಾಗೆ ಆ ಮಹನೀಯರುಗಳೆಲ್ಲ ಎಲ್ಲಿ ಅವಶ್ಯಕತೆ ಇರುತ್ತೋ ಆಗಾಗೆಲ್ಲ ದೇವರು ಅವರನ್ನು ಹುಟ್ಟಿಸಿ ಇವತ್ತು ನಮಗೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರರಾಗಿರುವಂತೆ ಮಾಡಿದ್ದಾರೆ. ಹಾಗೆ ಎಲ್ಲ ಮಹನೀಯರುಗಳಿಗೆ ಹಾಗೂ ಎಲ್ಲ ಗುರುಗಳಿಗೆ, ಆ ಗುರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಶರಣು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ.
ಸರ್ವೇ ಜನಃ ಸುಖಿನೋ ಭವಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳಾನಿ ಭವಂತು ಲೋಕೋ ಸುಖಿನೋ ಭವಂತು ಧರ್ಮ ರಕ್ಷತಿ ರಕ್ಷಿತ. ಡಿಫಿಕಲ್ಟಾಗಿ ಕ್ವಶನ್ ಕೇಳಿದ್ರಿ, ಆದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದರೆ ಮಕ್ಕಳು ಯಾವಾಗ ತಂದೆ ತಾಯಿನ ತುಂಬ ಪ್ರೀತಿಸ್ತಾರೆ, ಅವ್ರು ಗೌರವಿಸ್ತಾರೆ, ಅಂಥ ಮಕ್ಕಳು ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ನೋಡಮ್ಮ, ಎಲ್ಲರೂ ಆಲೋಚನೆ ಮಾಡೋದು ಹೀಗೇ. ಏನಂದರೆ ನಾವು ಮಕ್ಕಳು ಮಾಡಿಕೊಂಡ್ರೆ ನನಗೆ ಮಗಳು ಚೆನ್ನಾಗಿ ನೋಡ್ಕೋತಾಳೆ, ಅಥವಾ ಮಗನ್ನ ಗಂಡು ಮಗನ ಮಾಡಿಕೊಂಡ್ರೆ ಅವನು ಚೆನ್ನಾಗಿ ನೋಡ್ಕೋತಾನೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ಇದೆ, ಸೂಕ್ಷ್ಮವಾದ ವಿಚಾರ. ತಂದೆ ತಾಯಿನ ನಿಜವಾಗ್ಲೂ ನೋಡ್ಕೊಳ್ಳೋದು ಸೊಸೆ. ಯಾಕೆ ಅಂದರೆ ಹೆಣ್ಮಗು ಆದರೆ ಮದುವೆಯಾಗಿ ಗಂಡನ ಮನೆಗೆ ಹೊರಟೋಗ್ತಾರೆ, ಗಂಡು ಮಕ್ಕಳಾದರೂ ಕೂಡ ಮದುವೆಯಾಗಿ ಹೆಂಡತಿ ಮನೆಗೆ ಹೊರಟೋಗ್ತಾರೆ. ಹಾಗೆ ಕೆಲವರು ಜೊತೆಯಲ್ಲಿ ಇದ್ದು ನೋಡ್ಕೋತಾರೆ ಸಜ್ಜನರು, ಆದರೂ ಕೂಡ ಅವರು ಕೂಡ ಕೆಲಸಕ್ಕೆ ಹೊರಟೋಗ್ತಾರೆ, ಮನೇಲೇನು ಇರೋದಿಲ್ವಲ್ಲ. ಮನೇಲಿ ಯಾವಾಗಲೂ ಇರೋದು ಕೂಡ ಸೊಸೆನೇ. ಅವಳೇ ಮಗಳಾಗಿರ್ತಾಳೆ, ಮಗನಾಗೂ ಇರ್ತಾಳೆ, ಹಾಗೂ ತಂದೆ ತಾಯಿನ ಅವಳೇ ನೋಡ್ಕೊಳ್ಳೋದು ಕೊನೆಯವರೆಗೂ ಕೂಡ. ಹೀಗೆ ಇದೊಂದು ಸತ್ಯ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಅತ್ತೆ ಸೊಸೆಯ ಜಗಳಗಳು ಮನೆಯಲ್ಲಿ ಆಗೋದಿಲ್ಲ, ಹಾಗೆ ಮಾವ ಸೊಸೆಯ ಜಗಳಗಳು ಕೂಡ ಆಗೋದಿಲ್ಲ. ಇದರಲ್ಲಿ ಒಂದು ಸೂಕ್ಷ್ಮವಾದ ಈ ಕಥೆಯಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾದ್ದು ಏನಂದರೆ, ಗುರುವಿನ ವಿಚಾರದಲ್ಲೂ ಅಷ್ಟೇ. ಈಗ ಗುರುವಿನ ಮಹತ್ವದ ಬಗ್ಗೆ ನಾವು ಮಾತಾಡಿದ್ವಿ. ಆ ಗುರುಗಳು ಯಾವ ಬಟ್ಟೆ ಹಾಕಿದ್ದಾರೆ, ಆ ಗುರುಗಳು ಏನನ್ನು ಆಭರಣಗಳು ಹಾಕೊಂಡಿದ್ದಾರೆ ಅಂತ ನೋಡಿ ಗುರುಗಳನ್ನು ಗುರುತಿಸೋದಲ್ಲ. ನಾವು ಗುರುಗಳನ್ನು ಗುರುತಿಸ್ಬೇಕಾದ್ರೆ ಅವರ ವ್ಯಕ್ತಿತ್ವಗಳನ್ನು ನೋಡಬೇಕು, ಅವರಲ್ಲಿರೋ ಜ್ಞಾನವನ್ನು ನೋಡಬೇಕು, ಅವರಲ್ಲಿರೋ ವಿದ್ವತ್ತನ್ನು ನೋಡಬೇಕು, ಅವರಲ್ಲಿರೋ ತಪಸ್ಸನ್ನು ನೋಡಬೇಕು. ಅದನ್ನು ನೋಡಿ ಅವರನ್ನು ಅಳಿಬೇಕು. ಆ ರೀತಿ ಅಳೆದು ನಾವು ನೋಡಬೇಕು. ಇಲ್ಲಿ ಒಂದು ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ಕಾವಿ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಮೋಸ ಮಾಡಿದ್ರು, ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಒಂದು ವಿಚಾರ ಏನು ಅಂದರೆ, ಎಲ್ಲರೂ ಆಯಾ ಕಾಲಕ್ಕೆ ಏನನ್ನು ಬೆಟರಾಗಿ ಕೊಡ್ಬೋದು ಅದನ್ನೇ ಕೊಡ್ತಾ ಬಂದಿದ್ದಾರೆ. ಆದರೆ ಅದನ್ನು ಮುಂದಿನ ಜನ್ಮಗಳಲ್ಲಿ ಅವರೆಲ್ಲ ಇನ್ನೂ ಬೆಟರಾಗಿ ಕೊಟ್ಟಿದ್ದಾರೆ. ಇದು ಉದ್ದೇಶ ನೋಡ್ತಾ ಇಲ್ಲ ನಾವು ಇಲ್ಲಿ. ಎಲ್ಲರ ಉದ್ದೇಶ ಒಂದೇ, ಜನಗಳಿಗೆ ಒಳ್ಳೇದಾಗಬೇಕು, ಜಗತ್ತಿಗೆ ಒಳ್ಳೇದಾಗಬೇಕು, ಭಕ್ತರಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ತತ್ವ. ಇದು ಮುಖ್ಯವಾಗಿ ಉದ್ದೇಶ ನೋಡಬೇಕು ಗುರುಗಳಲ್ಲಿ. ನಾವು ಕಲ್ಮಶತೆಯಿಂದ ನೋಡಿ ಗುಣಾನಂದಾಗಿ ಗುಣವಿಲ್ಲದಂತೆ ಆಗಬಾರ್ದು ಯಾವತ್ತೂ ಕೂಡ. ಹಾಗೆ ಯಾವಾಗಲೂ ಕೂಡ ಗುರುಗಳ ಗುಣವನ್ನು ನೋಡಬೇಕು, ಹಾಗೂ ಆ ಮೂಲ ಉದ್ದೇಶಗಳನ್ನು ನೋಡಬೇಕು. ಆಗಲೇ ನಾವು ಗುರುವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದು. ದೂರದಿಂದ ನಿಂತು ನೋಡಿದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಅದೇ ಹತ್ರದಿಂದ ಹೋಗಿ ಆಳಕ್ಕೆ ಇಳಿದು ನೋಡಿದಾಗಲ್ವಾ, ಹತ್ರದಲ್ಲಿದ್ದು ನೋಡಿದಾಗ ಆ ಗುರುವಿನ ಆಳ ಎಷ್ಟು ಅಂತ ಅರ್ಥ ಆಗೋದು. ಹಾಗೆ ಎಲ್ಲರೂ ಗುರುವನ್ನು ಗೌರವಿಸಿ, ಪ್ರೀತಿಸಿ, ಪೂಜಿಸಿ ಈ ಶಂಕರಾಚಾರ್ಯರು ಹಾಗೂ ಮಧ್ವಾಚಾರ್ಯರ ಜಯಂತಿಯನ್ನು ಆಚರಿಸಿ ಅಂತ ಹೇಳ್ತಾ ನಾವು ನಮ್ಮ ಮಾತನ್ನು ಮುಗಿಸ್ತೀವಮ್ಮ. ನೋಡಿದ್ರಲ್ಲ, ಇಷ್ಟೊಂದು ವಿಶೇಷವಾದ ಆಧ್ಯಾತ್ಮಿಕವಾದ ಗುಣಗಳನ್ನ ತಿಳಿಸ್ಕೊಟ್ಟಂತಹ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ಹಾಗೆ ಎಲ್ಲ ಗುರುಗಳಿಗೂ ಧನ್ಯವಾದಗಳು.